ಮಣ್ಣು ನೀನ್ ಬೇಕಾರೆ ನಿನ್ಗೆ ಯಾರನ್ನ ನಿಮ್ ಮನೆಯೊಳಗ್ ಸಿಕ್ತಿರ ನಿಮ್ ಮನೆಯವ್ರನ್ನ ಯಾಕಂತ ತುಳಿದ್ಬಿಡು ಯಾರು ನಾನು ಹೇಳ್ತೀನಿ. ಏನೇನೋ ತಲೆ ಆಮೇಲೆ ಮಾತಾಡಿ ಸಮಯ ಅಲ್ಲ ತಲೆ ಬಿಡು ಅಣಯ್ಯ, ಈಗ ಆಯ್ತಾ ಅದು ಮಣ್ಣಿಗೆ ಸೋಡಾ ಒಂಚೂರು ಉಪ್ಪು ಎಲ್ಲ ಹಾಕ್ಬಿಟ್ಟು ಕಲ್ಸ್ಬಿಟ್ಟಿ ನೀನ್ ಬೇಕಾರೆ ಮಡಕೆ ಮಾಡ್ಬೋದು ಅಣಯ್ಯ. ನರಸಿಂಹಣ್ಣಯ್ಯ ಸುಧಾರಿಸ್ಕೊಂಡ್ ಮಾತಾಡು ಸೋಮಣ್ಣರೇ. ಇದು ನರಸಿಂಹಣ್ಣ ಇನ್ನೊಂದೇನ್ ಗೊತ್ತಾ, ಆ ರತ್ನ ಮೇಲ್ ಕಾಣೋದಿಲ್ಲ ಎತ್ತೋದ್ಲು. ನರಸಿಂಹರಾಜು ಬಳ್ಳಾಪುರ ನೋರಿ ಮಾಡಕ್ಲ್ವಾ ನೋವು ತೆಗಿಸಾರಿ ಇಲ್ಲ ಇಲ್ಲಿ ಸಾಯ್ತಾಯ್ತು ನಮ್ಮ ಮಾವರ್ ನಿಮ್ಮ ಅಮ್ಮನ ಇಲ್ಲಿ ತಲೆನೋವು ಬಂದೈತಿ. ನಿಮ್ಮ ಮಾವ ಸತ್ತೋದ್ರೆ ಸತ್ತೋಗ್ಲಿ ನನ್ ಗತಿ ಹೇಳು. ನಿಮ್ ಮಾವ ಸತ್ತೋದ್ರೆ ಸತ್ತೋಗ್ಲಿ ನನ್ ಗತಿ ಹೇಳು. ಇನ್ನೊಂದ್ಸಲ ಹೇಳು. ನಿಮ್ ಮಾವ ಸತ್ತೋದ್ರೆ ಸತ್ತೋಗ್ಲಿ ನಿನ್ ಗತಿ ಹೇಳಣ. ನನ್ ಗತಿ ಏನು? ಏನಾಯ್ತು ನಿಂಗೆ? ತಲೆನೋವು ಬಂದಿದೆ ಅಂದ್ರೆ ತುಂಬಾ ತಲೆನೋವು ಬಂದಿದೆ ಅಂದ್ರೆ ಯಾವ್ದನ್ನ ಬಸ್ ಲಾರಿಗ ಸಿಕ್ಕಿ ಹೊರಗೋಗ್ಬಿಡ್ರಿ. ಯಾರಿಗ್ ಮಾಡಿದ್ರೆ ಹೇಳೋ? ನನಗೆ ಬರಲ್ಲ ಸ್ವಾಮಿ, ನನಗ್ ತಿರ್ಗಾಡೋದೇ ಕಷ್ಟ. ಅಡ್ಕೆ ಮಾಡೋದು ನೀವು ಅಣ್ಣ ಅದಕ್ಕೆ ಹೇಳ್ತೀನಿ, ತಿರ್ಗಾಡೋದ್ ಗೊತ್ತು. ನೀನ್ ಒಟ್ಲು ಊರ್ ಅಗ್ಲ ಐತೆ ನಿನ್ ಒಟ್ಲು. ಓ ಅದೇ ನೋಡಿದಿರಲ್ಲ ಅದಕ್ಕೆ ನಾನು ಬರಲ್ಲ ನನಗೆ. ಹೇಳಿ ಆ ಒಡ್ಲನ ಕರಗ್ಲಿ, ಇಲ್ಲಾಂದ್ರೆ ಮಣ್ಣು ತುಳಿತಾ ಒಡ್ಲನ ಕರ್ಗು ದಪ್ಪ ಇದೆಯಲ್ಲ. ಇವ್ರು ಬರೀ ಮಾತಾಡ್ತೀರಿ. ಒಂದ್ ಅರ್ಧ ಗಂಟೆ ಬಿಟ್ ಮಾಡಿ ನನ್ಗೆ ಯಾಕೆ ತಲೆ ಕೆಡಿಸ್ತೀರಾ? ತಡಿಯಣ, ಒಂದೇ ಒಂದ್ ಲೋಡ್ ಐತಿ, ಈಗ ನಿಮ್ಮಂತ ಕಳಿಸ್ಲ. ಹಲೋ ಈಗ ನಿಮ್ಮಂತ ಕಳಿಸ್ಲಣ್ಣ ಒಂದ್ ಲೋಡು. ಸೋಮಣ್ಣರ ಹಾ ಮೊದ್ಲು ಇದೆಲ್ಲ ಇರ್ಲಿಲ್ಲ. ನಮಸ್ಕಾರ. ಮೊದ್ಲು ಇದೆಲ್ಲ ಇರ್ಲೇ ಇಲ್ಲ. ಆಗಳ ಜೀವನ ಅಣ್ಣ ಇದು. ಏನು ಒಂದರ ಒಂದ್ ಮಾಡ್ತಾ ಇರ್ಬೇಕು. ನಿನ್ನಂಗ ದುಡ್ಡು ಐತೆ, ನಿನ್ನ ಹತ್ರ ಹೆಂಗ ದುಡ್ಡು ಐತೆ, ಫೈನಾನ್ಸ್ ಮಾಡ್ಕೊಂಡಿದ್ಯ, ಹೆಂಗ ಬಡ್ಡಿ ದುಡ್ಡು ಬರುತ್ತೆ. ನಾವು ಇದು ಡ್ರಿಂಕ್ಸ್ ಮಾಡೋದು ಯಾವಾಗ ಕಲ್ತ್ರಿ ನೀವು? ಇಲ್ಲ ಕಣ, ನಾವೆಲ್ ಡ್ರಿಂಕ್ಸ್ ಮಾಡ್ತೀವಿ, ನಿಂಗೆ ಗೊತ್ತಿಲ್ವಾ? ಮತ್ತೆ ಇದೇನ್ ಸ್ವಾಮಿ, ನಾನು ಬೆಳಗ್ಗೆ ನಾನೆಲ್ಲೋ ಶಿವ ಅಂತ ಹೊರಟೆ. ಅಣ್ಣ ನರಸಿಂಹಣ್ಣಯ್ಯ ಏನ್ ಗೊತ್ತಾ, ನಾನ್ ಹೇಳೋದ್ ಕೇಳಿಸ್ಕೊ. ಇಲ್ಲಿ ನಾವ್ ಬೇರೆ ಕಡೆಯಿಂದ ತರಿಸೋದು ಮಣ್ಣು. ಸೊ ಇದು ನನಗೆ ಒಂಚೂರು ನನಗೆ ತಲೆಗೆ ಹೋಗಲ್ಲ. ನಾನೆಲ್ಲ ಇವತ್ತು ಹೋಗ್ಬೇಕು, ಸಂಘದ ದುಡ್ಡುಗಳು ಬೇರೆ ಇಲ್ಲ, ನಾನೆಲ್ಲ ಹೋಗ್ಬೇಕು. ನನ್ಗೆ ಇದು ಮಾಡ್ಬಿಟ್ಟು ನಾನು ಅಣ್ಣ ಒಂದ್ ನಿಮಿಷ ಹೆಂಗ್ ಮಾಡೋದು ಅಂತ ಕೇಳ್ತೀನಿ, ಕೇಳೋಣ. ಇಲ್ಲಿ ಯಾರು ಇದನ್ನ ಇವ್ರಿಗೆ ಯಾವಾಗ ತಿಕ್ಲು ಹಿಡಿತಿ ಹಿಂಗೆಲ್ಲ ಮಾತಾಡಂಗೆ? ಸೋಮಣ್ಣ ಈಗ ಹೇಳ್ತೀನಿ ಕೇಳೋಣ ಹೆಂಗೆ ಅಂತ ನಿಂಗ್ ಮಾಡೋದು. ಮಣ್ಣು ಕೆದ್ರಕೊಂಡ್ಬಿಡೋದಣ್ಣ, ಮಣ್ಣು ಕೆದ್ರಕೊಂಡ್ ಅಳ್ಕೊಂಡ್ಬಿಡೋದು, ಮಧ್ಯದಾಗ ಗುಂಡಿ ಮಾಡ್ಕೊಂಡ್ಬಿಡೋದು. ನೀರು ಇದ್ಬಿಟ್ಟಿ ಅದಕ್ಕೊಂಚೂರು ಸೋಡಾ ಉಪ್ಪು ಹಾಕೋದು ರುಚಿಗೆ, ಆಯ್ತಾ? ಮಣ್ಣು ಒಂದ್ 10 ಬಾಂಡ್ಲಿ ಹಾಕೊಂಡ್ಬಿಡೋದು, ಮಧ್ಯದಾಗ ಹಳ್ಳ ತಕೊಂಡ್ಬಿಟ್ಟು ಅದಕ್ಕೆ ಒಂದಿಷ್ಟು ನೀರು ಇದ್ಬಿಟ್ಟಿ, 1-2 ಬಿಂಗೆ ನೀರು ಇದ್ಬಿಟ್ಟಿ, ಆಮೇಲೆ ಅಣ್ಣ ನೀರು ಇದ್ಬಿಟ್ಟು 2 ಬಿಂಗೆ, ಅದಕ್ಕೆ ರುಚಿಗೆ ಒಂದಿಷ್ಟು ಉಪ್ಪು, ಒಂದಿಷ್ಟು ಸೋಡಾ, ಮೆದು ಬರಕ್ಕೆ ಹಾಕ್ಬಿಟ್ಟು ಮಣ್ಣು ಕ್ಲೀನ್ ಕಲ್ಸ್ಬಿಟ್ಟಿ. ಭಕ್ತ ಕುಂಬಾರ ಫಿಲಂ ನೋಡಿದ್ಯಲ್ಲ? ಅದೇ ಮಗ ಒಳಗ್ ಬಂದಾಗ ತುಳಿತಾರಲ್ಲ ಹಂಗೆ, ಅದೇನೋ ದಾಡಿ ಹೇಳ್ಕೊಂಡು ಆಗ ಹಂಗೆ ಮಗ ಸಣ್ಣ ಮಗ ತೆಪ್ಪೆಜ್ಜೆ ಹಾಕೊಂಡು ಬದುತ್ತಲ್ಲ ಅಲ್ಲಿಗೆ, ನೀನು ಹಂಗೆ ತುಳಿಬೇಕು. ಯಾರನ್ನ? ಮಣ್ಣು ನೀನ್ ಬೇಕಾರೆ ನಿನ್ಗೆ ಯಾರನ್ನ ನಿಮ್ ಮನೆಯೊಳಗ್ ಸಿಕ್ತಿರ ನಿಮ್ ಮನೆಯವ್ರನ್ನ ಯಾಕಂತ ತುಳಿದ್ಬಿಡು ಯಾರು ನಾನು ಹೇಳ್ತೀನಿ. ಏನೇನೋ ಆಮೇಲೆ ಮಾತಾಡಿ ಸಮಯ. ಬಿಡು ಅಣಯ್ಯ, ಈಗ ಆಯ್ತಾ ಅದು ಮಣ್ಣಿಗೆ ಸೋಡಾ ಒಂಚೂರು ಉಪ್ಪು ಎಲ್ಲ ಹಾಕ್ಬಿಟ್ಟು ಕಲ್ಸ್ಬಿಟ್ಟಿ ನೀನ್ ಬೇಕಾರೆ ಮಡಕೆ ಮಾಡ್ಬೋದು ಅಣಯ್ಯ. ನರಸಿಂಹಣ್ಣಯ್ಯ ಸುಧಾರಿಸ್ಕೊಂಡ್ ಮಾತಾಡು ಸೋಮಣ್ಣರೇ. ಇದು ನರಸಿಂಹಣ್ಣ ಇನ್ನೊಂದೇನ್ ಗೊತ್ತಾ, ಆ ರತ್ನ ಮೇಲ್ ಕಾಣೋದಿಲ್ಲ ಎತ್ತೋದ್ಲು. ನಾನೇನ್ ಗೊತ್ತ ಹೇಳ್ತಿರೋದು, ನಮ್ ಮಗಳು ಸಮಾನ ಕಣಪ್ಪ ಅವಳು. ನಮ್ಗೆ ಪೂಜೆ ಹೋಗ್ತಾರಲ್ಲ ಸೋಮೇಶ್ವರ ಪೂಜೆಗೆ ನೀವು? ನಾನ್ ಹೇಳತ್ತ ಕೇಳಿಸ್ಕೊ, ಅದನ್ನ ಹೇಳ್ತೀನಿ ಅದ ಆಮೇಲೆ. ಅಲ್ಲ ಆ ಹೆಣ್ಮಗ ನಿನ್ ಸಂಪರ್ಕದಲ್ಲಿ ಐತ ಈಗ ಇಲ್ವೋ? ಸುಮ್ಮನೆ ಮಗನ್ ಮದುವೆ ಮಾಡಿದ್ವಿ, ಆಮೇಲೆ ಹೋಗ್ತಾ ಆಚೆಗಟ್ಟೆ ಬೆಳಗ್ಗೆ ಎಲ್ಲ ಕಾಸು ಕೊಟ್ಟಿದ್ದೀನಿ ಶಿವ ಅಂತ ಮಗ ತೊಳ್ಕೊಂಡು ಊದ್ಗಡ್ಡೆ ಹೆಚ್ಚಿ. ಅಲ್ಲಣ್ಣ ನಿಮ್ ಸಂಪರ್ಕದಲ್ಲಿ ಐತೋ ಇಲ್ಲ ಬಿಟ್ಬಿಟ್ಟಿದಿರೋ ಇಲ್ಲ ಏನೋ ಜೀವನದಲ್ಲಿ ಸಾಕು ಮದ್ವೆ ಆಯ್ತು ಮುಂದೆ ಆಯ್ತು ಮಕ್ಳು ಮದ್ವೆ ಮಾಡ್ದೆ ಅಂತ ಬಿಟ್ಟಿದ್ಯೋ? ನಿಂಗ್ ಗೊತ್ತು ಅಲ್ವಾ? ನಮ್ದು ಈಗ ಯಾವ್ದೋ ಒಂಚೂರು ಅಡವೆ ಕಡೆದ ಅಲ್ಲಿ ಇಲ್ಲಿ ನಾವು ಓಡಾಡ್ಬೇಕು, ಇಲ್ಲೆಲ್ಲ ಬದುಕೋಗಿ ಬರ್ಬೇಕು. ನಮ್ಗೆ ಕೆಮ್ಮಣ್ಣು ಬೇಡ ತಿಮ್ಮಣ್ಣು ಬೇಡ, ಇದೆ ನಮ್ಗೆ ಅದು ಬರಲ್ಲ. ಆಮೇಲೆ ಕೆಮ್ಮಣ್ಣೊಳಿಗೆ ಟಾರ್ಗೆಟ್ ಇರ್ತಾಮ ಸುರಿತೀರ, ಅದ್ರೊಳಗೆ ತುಳಿಯಕ್ ಹೋಗಿ ಬಿದ್ದಿದ್ದು ತುಳಿಯಕ್ ಆಗಲ್ಲ ನಮ್ಗೆ. ಕಾಲೆತ್ತು ಅದು ಅದೇನೇನೋ ಅದ ಮಾಡ್ಬೇಕು. ಅದ ಮಾಡ್ಬೇಕು ಅಂದ್ರೆ
ಅಣ್ಣ ರುಚಿಗೆ ತಕ್ಕಷ್ಟು ಉಪ್ಪು, ಒಂದಿಷ್ಟು ಸೋಡಾ ಹಾಕೋದು ಆಯ್ತಾ. ನನಗೆ ಅದು ತಲೆಗೆ ಹೋಗಲ್ಲ, ಸುಮ್ಮನೆ ಬೆಳಗ್ಗೆ ಸಮಯ ಬುಧವಾರ ನೋಡು, ನಾನು ಹೇಳಿದೀನಿ ಬುಧವಾರ ನೀನ್ ಹೋಗಿದ್ ಕೆಲ್ಸ ಎಲ್ಲ ಆಗುತ್ತೆ ನಿನ್ಗೆ. ಎಲ್ಲಾರು ಬುಧವಾರ ಕರೆಕ್ಟ್, ಬುಧವಾರ ಭೂಮಿ ಹುಟ್ಟಿದ ವಾರ ನಿನ್ಗೆ ಹೋಗಿದ್ ಕೆಲ್ಸ ಎಲ್ಲ ಆಗುತ್ತೆ ನೋಡ್. ನಾನು ಪೂಜೆ ಮಾಡೋದಲ್ವ ನೋಡಿದ್ಯಲ್ಲ, ನಾನ್ ಹೇಳ್ತಿರೋದು ಒಂದು ಸುಳ್ಳಾಗಲ್ಲ, ಗೊತ್ತಾಯ್ತಾ. ನನಗ್ ಬರಲ್ವಲ್ಲ ಅದು. ನಿನ್ಗೆ ಹೋಗೋ ಕೆಲ್ಸ ಇವತ್ತೆಲ್ಲ ಆಗುತ್ತೆ, ಗೊತ್ತಾಯ್ತಾ. ನೀನು ಹೆಂಗನ ಮಾಡಿ ಒಂದೇ ಒಂದ್ ಲೋಡ್ ಐತೆ, 500 ರೂಪಾಯಿ ಕಮ್ಮಿ ಕೊಟ್ಬಿಡ್ಬೇಕಾದ್ರೆ 10,000ನೇ ಕೊಡು. ನಿಮ್ಮ ಇಲ್ಲಿ ಸುರಿಸ್ಕೊಂಡ್ ನಾವ್ ಏನ್ ಮಾಡ, ನನಗ್ ಬೇಡ ಸಂಬಂಧ ಖಂಡಿತ ನನಗೆ ನೋಡಿ ಯಾರಿಗಾನ ಬಿಟ್ಬಿಡಿ, ನನ್ ಅದ್ರ ಕಳ್ಸ್ಬು ಗೊತ್ತಿಲ್ಲ. ಅದು ಕೆಮ್ಮಣ್ಣು ಮಾರಕ್ಕೆ ನನ್ ಆಗತ್ತಾ ಕೆಮ್ಮಣ್ಣು 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 ಅಂತ ದೊಡ್ಡ ಯಾರೋ ನಮ್ಮ ಮಕ್ಕಳಿಗೆ ಫೈನಾನ್ಸಿಯಲ್ ಯಾರು ನಾಮ ಹಾಕಿರೋದಕ್ಕೆ ತಿಕ್ಲಿ ತಿರುಗ್ತಾನೆ ಅಂತ ಹೆಸರು ಬೇಡ. ನರಸಿಂಹಣ್ಣ ಒಳ್ಳೆ ತಮಾಷೆ ಮಾತಾಡ್ತೀಯಾ. ನಾನ್ ಬಂದ್ಬೇಕಾದ್ರೆ ಹೇಳ್ಕೊಡ್ತೀನಿ, ಖಂಡಿತ ಬೇಡ ಸುಮ್ಮನೆ. ನಾನ್ ಬಂದ್ ಹೇಳ್ಕೊಡ್ತೀನಿ, ನಿನ್ನ ಆತರ ಮಾತಾಡಕ್ಕೆ ಹೋಗ್ಬೇಡ. ಜನ ಆಡ್ಕೊಂತಾರ ಸುಮ್ಮನೆ ಸುಮ್ನೆ. ಏನು ಆಡ್ಕೊಳಲ್ಲ, ವ್ಯವಹಾರ ಇವಾಗ ಮಾತಾಡ್ಬೇಡಿ, ನನ್ ತಲೆ ಬೆಳಗ್ಗೆ ಆಯ್ತು. ಯಾ ಕಡೆ ಇವ್ರು ಫುಲ್ ಹಾಕಿ ಈಗ ನನ್ ಮಕ್ಳಿಂದ ಬುದ್ಧಿಯವರಲ್ಲ ಇವ್ರು. ಹಲೋ ಹಲೋ ಹೇಳ್ರಿ, ಯಾರು? ನರಸಿಂಹಣ್ಣಲ್ಲ, ನರಸಿಂಹರಾಜು. ನರಸಿಂಹರಾಜಣ್ಣ ಹೇಳಿ. ಉಸ್ ಹ್ಯಾಪಿ ನ್ಯೂ ಇಯರ್. ನಂಗೆ ಕನ್ನಡ ಗೊತ್ತಾಗಲ್ಲ, ಕನ್ನಡ ಗೊತ್ತಾಗ ಕನ್ನಡ ಹೇಳಿ. ಉಸ್ ಹ್ಯಾಪಿ ನ್ಯೂ ಇಯರ್, ಉಸ್ ಹ್ಯಾಪಿ ನ್ಯೂ ಇಯರ್, ಉಸ್ ಹ್ಯಾಪಿ ನ್ಯೂ ಇಯರ್. ಆಯ್ತು ಸ್ವಾಮಿ, ಗುಡ್ ಮಾರ್ನಿಂಗ್, ಇದು ಗುಡ್ ನೈಟ್. ಗುಡ್ ನೈಟ್ ಸ್ವಾಮಿ. ಎಲ್ಲಿದ್ಯಾ ನರಸಿಂಹಣ್ಣ? ನಾನು ಇದು ಇವಾಗ ಕೈ ತೊಳ್ಕೊಂತ ಇದ್ದೀನಿ. ಎಲ್ಲಿ? ಮನೆಗೆ ಸ್ವಾಮಿ. ಅಣ್ಣ ಹೇಳಿ. ಫುಲ್ ಪಾಲ್ಟಿ, ಮಟನ್, ಚಿಕನ್, ಎಣ್ಣೆ ಎಲ್ಲ ಐತೆ, ಬರೋಣ. ನಂದು ಇಲ್ಲ ಇಷ್ಟೇ ಸ್ವಾಮಿ, 5:30 6 ಗಂಟೆಗೆ ಹೋದು. ಯಾಕಣ್ಣ? ಕಣ್ಣು ಸ್ವಲ್ಪ ಡಿಎಲ್ ಆಗ್ಯಾವೆ, ಡಿಎಲ್ ಆಗ್ಯಾವೆ. ಕಣ್ ಕಾಣಲ್ಲ, ಕಿವಿ ಕೇಳಲ್ಲ, ಡಿಎಲ್ ಆಗ್ಯಾವೆ ಅಲ್ವಾ? ಹಲೋ ಹಲೋ, ಮನೇಲಿದ್ಯಾ ಅಣ್ಣ? ತಮ್ಮೆ ದೊಡ್ಡ ಹೆಂಡತಿ ಮನೆಗ ಚಿಕ್ಕ ಹೆಂಡತಿ ಮನೆಗ? ದೊಡ್ಡ ಹೆಂಡ ದೊಡ್ಡ ಹೆಂಡತಿ ಮನೆಗಿದ್ಯಾ ಚಿಕ್ಕ ಹೆಂಡತಿ ಮನೆಗಿದ್ಯಾ? ಹಲೋ ಅಣ್ಣ ಯಾವ ಮನೆಗಿದ್ಯಾ? ನಮ್ಮ ಮನೆಗಿದ್ರೆ. ಅಲ್ಲ, ತಿಪ್ಟೂರ್ ರತ್ನಮ್ಮನ್ ಮನೆಗ, ಗೊಲ್ರಮ್ಮನ್ ಮನೆಗ, ನಿಮ್ ಮನೆಗ? ಅಯ್ಯೋ ಅಂತ ಇದು ರಾಂಗ್ ನಂಬರಿಂಗ್ ಮಾಡಿದ್ರೆ ನೋಡಿ. ಇಲ್ಲ ಅಣ್ಣ, ಕರೆಕ್ಟ್ ನಂಬರು. ನೀನ್ ಯಾವ ಮನೆಗಿದ್ಯಾ ಹೇಳಣ್ಣ, ಅಲ್ಲಿಗೆ ಬರ್ತೀನಿ. ನಮ್ಮೂರು ಬಳ್ಳಾಪುರದಾಗ, ನಿಮ್ಮ ಎದುರು ಸಿಗ್ತೇನಿ. ನಾವ್ ಬಳ್ಳಾಪುರ, ನಮ್ದು ಬಳ್ಳಾಪುರ. ಅಲ್ಲ, ತಿಪ್ಟೂರ್ ರತ್ನಮ್ಮನ್ ಮನೆಗೆ ಓದ್ತಿದ್ದಲ್ಲ ಅಲ್ಲಿ. ಹೊಸ ವರ್ಷ ಆಗಂಗ್ ಕಾಣ್ತೈತಿ ಇವತ್ತು. ಆಯ್ತು, ಬಿಡ್ರಿ. ಗೊಲ್ರಮ್ಮನ್ ಮನೆಗೆ ಹೋಗಿಲ್ವಾ? ನಾಳೆ ಬರ್ತೀನಿ ಬಿಡ್ರಿ. ಅಲ್ಲ, ಗೊಲ್ರಮ್ಮನ್ ಮನೆಗೆ ಹೋಗಿಲ್ವಾ? ಪಂಚಾಯತ್ ಹಾಕೊಂಬಂದಿದ್ದಲ್ಲ. ತಿನ್ನಕು ನೆಮ್ಮದಿ ಕೊಡಲ್ವಾ ಇದು? ಅಣ್ಣ 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 ಸುಮ್ಮಿರು, ನಾನ್ ಮಾತಾಡ್ತಿದ್ದೀನಲ್ಲ. ಅಣ್ಣ ಉಸ್ ಹ್ಯಾಪಿ ನ್ಯೂ ಇಯರ್. ಆಯ್ತು ಅಣ್ಣ. ಹಾ ಆಯ್ತು, ನೀನು ಹೇಳು. ಬೆಳಿಗ್ಗೆ ಮಾಡ್ತೀನಿ ಬಿಡಿ. ಇದು ಅಣ್ಣ, ನೀನು ರತ್ನಮ್ಮನ್ ಮನೆಗಿದ್ಯಾ ಗೊಲ್ರಮ್ಮನ್ ಮನೆಗಿದ್ಯಾ? ಹಲೋ ಮನೆಗೆ ಗಲಾಟಿ. ಅಣ್ಣ ಆಯ್ತು ಆಯ್ತು ಅಣ್ಣ. ಅಣ್ಣ ಉಸ್ ಹ್ಯಾಪಿ ನ್ಯೂ ಇಯರ್. ಆಯ್ತು, ನೀನು ಹೇಳು. ಏನ್ ಹೇಳಿ? ನನ್ಗ್ ವಿಶ್ ಮಾಡು ಹ್ಯಾಪಿ ನ್ಯೂ ಇಯರ್ಗೆ. ಹ್ಯಾಪಿ ನ್ಯೂ ಇಯರ್ ಅಂದ್ರೆ ಇದು ನಾನು ಇನ್ನ ಬರ್ತಡೇ ಇನ್ನ ಲೇಟು. ಬರ್ತಡೇ ಎಷ್ಟ್ ಗಂಟೆಗೆ ನಿನ್ ಬರ್ತಡೇ? ಇದು 12ಗೆ. ಅಲ್ಲ, ಹೊಸ ವರ್ಷ ಮಾಡ್ತಾರೆ ಇವತ್ತು 12 ಗಂಟೆಗೆ. ಯಾರು? ಇಲ್ಲಿ ಹುಡುಗರು ಮನೆಗೆ ಎಲ್ಲ ಮಾಡ್ತಾರೆ. ಇದು ಕೇಕ್ ತಂದವ್ರೆ, ಹೊಸ ವರ್ಷ ಮಾಡ್ತಾರೆ. ಅಲ್ಲಣ್ಣ, ನೀನು ರತ್ನಮ್ಮನ್ ಮನೆಗ್ ಮಾಡ್ತೀಯ, ಗೊಲ್ರಮ್ಮನ್ ಮನೆಗ್ ಮಾಡ್ತೀಯ, ಪಾರ್ವತಿ ಮನೆಗ್ ಮಾಡ್ತೀಯ, ಇಲ್ಲ ನಿಮ್ ಮನೆಗೆ ಬಳ್ಳಾಪುರದಾಗ ಮಾಡ್ತೀಯ? ಹೆಂಗ್ ಸೌಂಡ್ ಕಮ್ಮಿ ಮಾಡೋದು? ಆಯ್ತು ಆಯ್ತು ಸರ್. ಹಲೋ ಅಣ್ಣ, ಪಾರ್ವತಿ ಮನೆಗೆ ಹೋಗಿಲ್ವಾ? ಅಣ್ಣ, ತಿಪ್ಟೂರ್ ರತ್ನಮ್ಮನ್ ಮನೆಗೆ ಹೋಗಿಲ್ವಾ? ಫೀಟ್ ಹೋದ್ರು ತಪ್ಪಿಲ್ವಲ್ಲ. ಇದೇನೋ ಇದು ಉಪವಾಸ ಹೋದ್ನಲ್ಲ. ಅಣ್ಣ, ತಿಪ್ಟೂರ್ ರತ್ನಮ್ಮನ್ ಮನೆಗೆ ಹೋಗಿಲ್ವಾ?
ನಿಮ್ಮ ಅವ್ವ ಮನೆಗೆ ಹೋಗಿದ್ದೀನಿ. ಆಯ್ತು, ರಾಂಗ್ ನಂಬರ್. ಅಕ್ಕಂಗ್ ಕೊಡು, ಅಕ್ಕ ನಿಮ್ ಮನೆಯವ್ರ ಜೊತೆ ಮಾತಾಡ್ತೀನಿ, ನಾನು ಹೇಳ್ತೀನಿ ಎಲ್ಲ. ಅಣ್ಣನ್ ಕಳ್ಸ್ಕೊಡ್ರಿ, ಚಿಕ್ಕಂಟಿ ಮನೆಗೆ, ಗೊಲ್ರಮ್ಮನ್ ಮನೆಗೆ ಎಲ್ಲ ಕಳ್ಸ್ಕೊಡ್ರಿ ಅಂತ ಹೇಳ್ತೀನಿ. ಕೊಡೋಣ. ಯಾರು ಇವರು? ನಮಸ್ಕಾರ ಸರ್. ಆಯ್ತು ಅಣ್ಣ ಕೊಡು, ಫೋನ್ ಕೊಡು ಅಕ್ಕಂಗೆ, ನಿಮ್ ಮನೆಯವ್ರಿಗೆ ಅಕ್ಕಂಗ್ ಕೊಡು. ನಿಮ್ಮ ಅಪ್ಪ ಎಲ್ಲ ಹುಡುಗರು ಐತಲ್ಲ ಮಗ ಇವತ್ತು. ಇವರು ಯಾರೋ ನಮ್ಮ ಆತ್ಮೀಯರು. ಹಲೋ ಯಾರೋ ಅಣ್ಣ, ಅಕ್ಕಂತ ಮೊಬೈಲ್ ತಗೊಂಡೋಗೋಣ, ನಾವ್ ಅಕ್ಕಂಗೆ ವಿಶ್ ಮಾಡ್ಬೇಕು ಹೊಸ ವರ್ಷಕ್ಕೆ. ಅಕ್ಕರು ಅಂದ್ರೆ ಯಾರು ಹೇಳು? ನಿಮ್ ಮನೆಯವರು. ಆಯ್ತು, ಮೊಬೈಲ್ ತಗೊಂಡು ಮಗ ನಾನ್ ವಿಷ ಇದೆ ಅಂತ. ವಿಷ ಇದೆ ಅನ್ನು. ಇಲ್ಲ ಅಣ್ಣ, ನಾನೇ ಹೇಳ್ತೀನಿ. ವಿಷ ಇದೆ ಅಂತ ನೋಡು, ತೋರ್ಸ ಮೈ ಮಾಡಿದ್ವಿ. ಹಲೋ ಅಕ್ಕ, ಅಕ್ಕ ಅಕ್ಕ ವಿಶ್ ಹ್ಯಾಪಿ ನ್ಯೂ ಇಯರ್ ಕಣಕ್ಕ. ನರಸಿಂಹಣ್ಣನ ತಿಪ್ಟೂರ್ ರತ್ನಮ್ಮನ ಮನೆ ಕಳ್ಸ್ರಿ. ಶುರು ರಾಂಗ್ ನಂಬರ್. ಅಯ್ಯೋ ಯಾರು ಹೇಳಿ ನೀವು? ಅಣ್ಣ ನಾನು ವಿಶ್ ಹ್ಯಾಪಿ ನ್ಯೂ ಇಯರ್ ಕಣ. ಆಯ್ತು, ಅಕ್ಕಂಗ್ ಕೊಡೋಣ, ಮಾತಾಡ್ತಿರೋ ಕರೆಕ್ಟ್ ಆಗೋಯ್ತು. ನಮ್ಮ ಮನೆ ಬೆಂಕಿ ಕಾಕ್ ಮಾಡಿದ್ದೆ ನೀನು. ಹೊಸ ವರ್ಷ ಶುಭಾಶಯಗಳು ಅಂತ ಮಾಡೋಣ ಅಂತ ಮಾಡಿದ್ವಿ ಇವತ್ತು 12 ಗಂಟೆಗೆ. ಅಣ್ಣ ವಿಶ್ ಹ್ಯಾಪಿ ನ್ಯೂ ಇಯರ್. ಎಷ್ಟಲ್ಲ ಇವ್ರು ಹೇಳಿದ್ದು? ಯಾರು ನೀವು? ನೀನು ಒಂದು ಕಲಿಯುಗದ ಕೃಷ್ಣ ಇದ್ದಂಗೆ ಕಾರಣ ನೀನು. ಏನ ಸ್ವಾಮಿ, ನಾವ್ ಏನ್ ಮಾಡಕ್ಕಾಗುತ್ತೆ? ಇವ್ರಿಗೆ ಯಾಕೆ ಹೋಗ್ತೀರಾ? ನಾವು ನಾರ್ಮಲ್. ನಾವು ಆ ಕಡೆ ಬಳ್ಳಾಪುರದಾಗ ಅಕ್ಕನ್ ಬಿಟ್ಟಿದ್ಯಾ, ರತ್ನಮ್ಮ, ಈ ಕಡೆ ಗೊಲ್ರಮ್ಮ, ಈ ಕಡೆ ನೆಟ್ಕುಂಟೆ ಲಕ್ಷ್ಮಮ್ಮ. ಇವ್ರನ್ನೆಲ್ಲ ಹೆಂಗನ ಮೇಂಟೈನ್ ಮಾಡ್ತೀನಿ ನೀನು? ನೀನ್ಯಾರು? ನಾನಣ್ಣ ನಿನ್ನ ಅಭಿಮಾನಿ. ಅದಕ್ಕೆ ನೀನೆಲ್ಲನ ಫೋಟೋ ಹೊಡ್ಕೊಂಡು ಕೇಳಿದ್ಯಾ? ಫೋಟೋ ನಾನ್ ಯಾಕಣ ಹೊಡಿಲಿ, ನೀನ್ ಹೊಡ್ಕೊಳ್ಳೋಣ. ಹುಡ್ಬಿಟ್ಟು ಅಚ್ಚಕಟ್ಟಾಗಿ ಮಾತಾಡು. ಮನೆ ಬೆಂಕಿಕ್ಕ ಮಾತಾಡ್ಬೇಡ ನೀನು. ನನ್ಗೆ ನಾನ್ ಬರೀ ಎಲ್ಲಾ ಹಿಂಗ್ ಮಾಡಿ ನನ್ನ ಉಟ್ಕೊಳಕ್ ಒಂದ್ ಪಂಚಲ್ದಾಗ ಮಾಡಿದ್ವಿ. ಯಾಕಣ ಅವತ್ತು ಪಂಚವತಾರ ಕಡೆ ಗೊಲ್ರಮ್ಮನ್ ಮಂದಕ್ ಹೋದಾಗ ಯಾರು ಏನಪ್ಪೋ ನಮ್ ಕರ್ಮ. ಎಲ್ಲೆಲ್ಲಿ ಹೋದ್ರು ಯಾವ ದೇವಸ್ಥಾನಕ್ ಹೋದ್ರು ಇಲ್ವಲ್ಲ ನಮ್ ಕರ್ಮ. ಆ ಗೊಲ್ರಮ್ಮನ್ ಮನೆಗೆ ಅವತ್ತು ಹೋಗಿದ್ದೀಗ ಪಂಚ ಹಾಕೊಂಡ್ 2 ಭಾಗ ಮಾಡ್ಕೊಂಡ್ ಬಂದ್ ಏಸ್ಗೆಲ್ಲ ತುಳು ಬಂದಂತಲ್ಲಣ್ಣ. ಹೌದು, ನನ್ ಕಟ್ಕೊಂಡ್ ನಿನ್ಗೇನ ಬೇಕಾಯ್ತೆ? ನಿಮ್ಗೇನ ನಾನು ಒಯ್ದಿನ ಅಥವಾ ನಿಮ್ ಮನೆ ಬರ್ಸ್ಕೊಂಡಿದ್ದೀನ, ನಿಮ್ ಆಸ್ತಿ ಬರ್ಸ್ಕೊಂಡಿದ್ದೀನ? ನಮ್ ಕಟ್ಕೊಂಡ್ ನಿಮ್ಗೆ ಏನ ಬೇಕಾಯ್ತೆ? ನಮ್ಮ ಮನ್ಯಾಗೆ ನಮ್ಮ ಮನೆಗೆ ನೋಡಿ ಇನ್ನ ಕಲ ಹಾಕೊಂಡು ಹೋದ್ರೆ ಮುಗ್ದೋತು. ಅಣ್ಣ ಅಲ್ಲಿಗೆ ಮಗು ಮಾಡಿ ಅವಳಿಗೆ ಮೋಸ ಮಾಡಿದ್ಯಲ್ಲ ಅಣ್ಣ ನೀನು. ವ್ಯಾಪ್ತಿ ಪ್ರದೇಶದಿಂದ ದೂರ ಇದಾರೆ. ನಮಸ್ಕಾರಗಳು. ಯಾಕಣ್ಣ? ಹಲೋ 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 ಸ್ವಾಮಿ, ಯಾರು? ನರಸಿಂಹರಾಜ್ ಅವರ? ಗೊತ್ತೀನಿ. ಹಲೋ ಹಲೋ ನರಸಿಂಹರಾಜ್ ಅವ್ರ? ನರಸಿಂಹರಾಜ್. ಏನ್ರಿ ಫೋನಲ್ಲಿ ಮಾತಾಡ್ತಾ ಇದ್ರ, ಹಂಗ್ ಕಟ್ ಮಾಡ್ತೀರಾ? ಒಂಚೂರು ಅರ್ಜೆಂಟ್ ಕೋರ್ಟಿದಾಗ ಹೋಗ್ಬೇಕು ಸರ್, ಅದಕ್ಕೆ ಕಟ್ ಮಾಡ್ರಿ. ಏನ್ ಕೋರ್ಟಲ್ಲಿ ಏನ್ ಕೇಸು? ನಮ್ದು ಯಾವ್ದೋ ಒಂಚೂರು ಗಲಾಟೆ ಕೇಸ್ ಇತ್ತು. ಹಂಗ ರೌಡಿನಾ ನೀವು? ರೌಡಿನಾ? ರೌಡಿನಪ್ಪ ನೀನು? ಇಲ್ಲ, ನಾವು ಎಲ್ಲ ಇದು ರೊಟ್ಟಿ ಎಲ್ಲ ಇದು ಕಾಯಿ ಚಟ್ನಿ ಅದು ಮಾಡ್ಕೊಂಡ್ ತಿಂತೀವಿ. ಅವ್ರು ಬರೀ ರೊಟ್ಟಿ ಅಂತ ತಿನ್ನಲ್ಲ, ರಾಗಿ ಮುದ್ದೆ. ರೊಟ್ಟಿ ಎಲ್ಲ ಕಣಪ್ಪ, ರೌಡಿನ ನೀನು ಅಂತ ಕೇಳಿದ್ದು. ಡಾನಾ ನೀನು? ನಾವು ಓದ್ಬಿಟ್ಟಿಲ್ಲ, ದಾಲು ಪಾಲು ಯಾವ್ದ್ರದ್ದು ಇರಲಿಲ್ಲ. ನಾವು ಮನೆಗೆ ಹೇಳಿದ್ರು ರೊಟ್ಟಿ ಆದ್ರೆ ಮುದ್ದೆ, ಅನ್ನ, ಸಾರು, ಸಾರು. ದಾಲು ಪಾಲು ಯಾವ್ದ್ರದ್ದು ತಿನ್ನಲ್ಲ. ಎಲ್ಲನ ಅನ್ನ ಜೊತೆ ಹೋದ್ರೆ ರೊಟ್ಟಿ ಪಾಲ್ಟಿ ದಾಲ್ ತಗೊಳೋದಿಲ್ಲ ಹೋಟ್ಲಿಗೆ ಹೋದ್ರೆ. ಪಾಯ್ಸ ಮನೆ ಮಾಡ್ಕೊಂತೀವಿ ನಾಳೆ. ನರಸಿಂಹರಾಜು ಬಳ್ಳಾಪುರ. ನೋವು ಮಾಡಕ್ಲ್ವಾ? ನೋವು ತೆಗಿಸಾರ್ಗಿ ಇಲ್ಲ, ಇಲ್ಲಿ ಸಾಯ್ತಾಯ್ತು. ನಮ್ಮ ಮಾವರು ನಿಮ್ಮ ಅಮ್ಮನ ಇಲ್ಲಿ ತಲೆನೋವು ಬಂದೈತಿ. ನಿಮ್ಮ ಮಾವ ಸತ್ತೋಗ್ಲಿ ನನ್ ಗತಿ ಹೇಳು. ನಿಮ್ ಮಾವ ಸತ್ತೋಗ್ಲಿ ನನ್ ಗತಿ ಹೇಳು. ಇನ್ನೊಂದ್ಸಲ ಹೇಳು. ನಿಮ್ ಮಾವ ಸತ್ತೋಗ್ಲಿ ನಿನ್ ಗತಿ ಹೇಳಣ. ನನ್ ಗತಿ ಏನು? ಏನಾಯ್ತು ನಿಂಗೆ? ತಲೆನೋವು ಬಂದಿದೆ ಅಂದ್ರೆ ತುಂಬಾ ತಲೆನೋವು ಬಂದಿದೆ ಅಂದ್ರೆ ಯಾವ್ದನ್ನ ಬಸ್ ಲಾರಿಗ ಸಿಕ್ಕಿ ಹೊರಗೋಗ್ಬಿಡ್ರಿ. ಯಾಕೆ ಅಂದ್ರೆ ನಾನ್ ನಿನ್ ಮೇಲೆ ಪ್ರಾಣ ಇಟ್ಕೊಂಡಿದೀನಿ. ಪ್ರಾಣ ಇಟ್ಕೊಂಡಿದ್ಯಾ? ನಾನು ತಲೆನೋವು ಮಾಡೋಣ? ಬೇಡ, ನೀನು ಬಂದು ಪ್ರೀತಿಯಿಂದ ಮುದ್ದಾಡಿದ್ರೆ ಅದೇ ಕಮ್ಮಿ ಆಗುತ್ತೆ. ಇಲ್ಲ, ನಮ್ಮ ಮಾವ ಐಸಿ ಒಳಗಿಕ್ಕವ್ರೆ ಅಂತ ನಾವು ಓಡಾಡ್ತಾ ಇದ್ರಿ ಇಲ್ಲಿ. ಪ್ರಾಣ
ಮುದ್ದಾಡ್ಬೇಕ ಬಂದಿಲ್ಲಿ ಯಾರು ನಮ್ಗೆ ತಲೆನೋವು ಅಲ್ವಾ? ಇನ್ನ ಸತ್ತೋಗಿಲ್ವಾ ಅಂದ್ರೆ ಅವರು? ಇನ್ನ ಸತ್ತೋಗಿಲ್ವಾ ಅವರು? ಇನ್ನು ಸತ್ತೋಗಿಲ್ವಾ ಅವರು? ಅಯ್ಯೋ ಅಯ್ಯೋ ಅಂತ ಇಲ್ಲಿ ಯಾರ ಕೇಳ್ಕಿಡ್ರು ನಾನು ಮೆಟ್ಟು ಹೊಡ್ದಂಗ ಅಲ್ವಾ ಇಲ್ಲಿ? ಯಾಕೋ ತುಂಬಾ ತಲೆನೋವು, ಗ್ಯಾಸ್ಟ್ರಿಕ್ ಬೇರೆ. ಮಂತು ತಾಯಿನಾಕೆ ಯಾಕೋ ಗ್ಯಾಸ್ಟ್ರಿಕ್ ಇನ್ನು ಗ್ಯಾಸ್ಟ್ರಿಕ್ ಆಗಿ ಊಸ್ ಸೌಂಡ್ ಕಳ್ಸಿವ ನಾನು. ಯಾಕೋ ತುಂಬಾ ಗ್ಯಾಸ್ಟ್ರಿಕ್ ಆಗಿದೆ ಅಂದ್ರೆ? ಯಾಕೋ ತುಂಬಾ ಗ್ಯಾಸ್ಟ್ರಿಕ್ ತಲೆನೋವು. ಗ್ಯಾಸ್ಟ್ರಿಕ್ ತಲೆನೋವು ಬಂದ ಅಮ್ಮಗೆ ಅಂತ ಅವನ ಅಮ್ಮಕ್ಕ ಏನೇನ ಮಿಂಡ್ರಿ ಗುಟ್ಟಿ ತಿಂದು ತಿಂದು ಅದು ಮೊಬೈಲ್ ನನ್ ಕಿವಿ ಹೊರದಂಗ್ ಕೇಳಿಸ್ತಿದಲ್ಲ. ಆ ಮನ್ಯಾಗ ಯಾರು ಇದಿಲ್ಲ, ನಿನ್ನ ಯಾರು ಹೊರಗೋ ಇಲ್ವ ನೀವು? ಅಮ್ಮ ಯಾಕೋ ತುಂಬಾ ಓವರ್ ಆಗ್ಬಿಟ್ಟಿದೆ, ಏನ್ ಮಾಡದ್ರಿ? ಓವರ್ ಆಗ್ಬಿಟ್ಟಿದ್ರೆ ಸೀದಾ ಹೋಗ್ಬಿಟ್ಟು ಓವರ್ ಆಗಿ ವಿಷ ಕೂಡ ಸತ್ತೋಗ್ಬಿಡು. ಯಾಕೆಂದ್ರೆ ಬರೀ ಸಾಯದೆ ಮಾತಾಡ್ತೀರ ನೀವು. ಮತ್ತೆ ನಮ್ಮ ಮಾಮ ಸಾಯ ಅಂತ ಹೇಳಲ್ಲ ಚಿನಾಲಿ. ನಿಮ್ ಮಾವ ಎಲ್ಲ ವಯಸ್ಸಾಗೈತೆ, ಎಲ್ಲ ನೋಡೋನೆ, ಎಷ್ಟ್ ಜನ ಹೆಂಗಸ್ರನ್ನ ಹಾಳು ಮಾಡೋಣ ಬಿಡು, ಹೋದ್ರೋಗ್ಲಿ. ಅಯ್ಯೋ ಅಂತ ಇಲ್ಲಿ ಯಾರನ್ನ ಕೇಳಿಸ್ಕಿರ ಮುಂದ್ ಮೆಟ್ಟೋರ್ದಂಗ್ ಎಲ್ಲ ಮಿಂಟ್ರಿ ಗುಟ್ಟಿನ ಮುಂದೆ. ಯಾವ ಊರ್ ನಿಂದು? ಯಾಕೋ ಬೇದಿ ನೆನ್ನೆಲ್ಲ ಅವ್ರೆಕಾಳು ಮಾಡಿದ್ದೆ, ಆ ಬೇದಿ ಹೋದ್ರೆ ಅವ್ರೆಕಾಳೆಲ್ಲ ಏಳಲ್ಲಿ ಬಂದ್ಬಿಡೈತೆ, ಅಷ್ಟು ಇದಾಗ್ಬಿಡೈತೆ. ಮಣ್ಣಾಕಿ ಅನ್ನ ತಿನ್ನ ಬಾಯಾಗಿ ಬರೀ ಹೇಳ್ಸ್ಕೆ ಮಾತಾಡ್ತಿಯಲ್ಲ ನೀನ್ ತಾಯಿನಾಕೆ. ಇನ್ನ ಬದುಕಿದ್ಯಾ ನೀನು? ಅಲ್ಲ ನೀನ್ ನನ್ ಬೇದಿ ಆಯ್ತು ಅನ್ನಲ್ಲ ಮನೆ, ಏನು ಲೂಸ್ ಮೋಷನ್, ಗಟ್ಟಿಯಾಗಿ ಹೋಗಿದ್ದ ತೆಳುಗ್ ಹೋಗಿದ್ದ? ನಮ್ಮ ನೋಡ ಅದೆಲ್ಲ ಇಸಿಗ್ ನೋಡಕ್ ಆಗುತ್ತಲ್ಲ ಚಿನಾಲಿ, ಅದೆಲ್ಲ ಇಸಿ ಏಸ್ಗೆಲ್ಲ ಇಸಿಗ್ ನೋಡ್ತಾರೆ ಯಾರನ್ನ? ಅದೇನಿದು ಇದು ಅದೇನಿದು ಏನೋ ರಾಗಿ ಭತ್ತ ಎಳೆದ ಬೋಲ್ತಾ ಇದ್ದ, ಮುಸ್ಕಿನ್ ಜೋಳ ಎಳೆದ ಬೋಲ್ತಾ ಇದೆ ಅಂತ ಕವರ್ ನೋಡಕ್ಕೆ. ನೀನು ಏನ್ ಮಾಡ್ತೀವಿ ಗೊತ್ತ, ಇನ್ನೊಂದ್ಸರಿ ಲ್ಯಾಟ್ರಿನ್ ಹೋಗ್ಬೇಕಾದ್ರೆ ಜಲ್ಡಿ ಒಳಕ್ ಹೋಗು, ಆ ನೀರೊಳಗೆ ತಗೊಂಡಾಗ ಹಾಕಿದಂಗೆ ಗಟ್ಟಿ ಜಲ್ಡಿ ಒಳಗೆ ನಿಂತ್ಕೊಂಡ್ರೆ ತೆಳ್ಳಾಗಿರೋ ತೂದ್ದಾಗ ಎಸಿಂದ ಎಲ್ಲ ಹೋಗುತ್ತೆ. ತಿರ್ಗಾ ಕಾಳೆಲ್ಲ ಹಾಕಿ ಸಾರು ಮಾಡ್ಬೋದ, ಮಿಕ್ಕಿರೋ ತಿಗ್ದಾಗ ಬಂದಿರೋದು. ನಿಮ್ಮ ಅಪ್ಪ ಅಮ್ಮ ಹುಟ್ಟಿದ್ದ ಏನೋ ನಾಯಿ ನರಿ ಹುಟ್ಟಿದ್ದಲ್ಲ ಚಿನಾಲಿ ನೀನು? ಅಲ್ಲ ಲೆಟ್ರಿನ್ ಜಲ್ಡಿ ಒಳಗೆ ಜಲ್ಡಿ ಹಿಡಿದಾರ? ಜಲ್ಡಿ ಹಿಡಿದ್ರೆ ಕಾಳು ಪಾಳು ಅದು ಬಂದಿರ್ತದಲ್ಲ, ಅದು ಹಂಗೆ ಮಿಕ್ಕದ. ನಾನು ಹೇಳಿ ಸತ್ಯನಾ? ಸ್ವಾಮಿಗಳು ಗುರುಪ್ರಿಯ ಸ್ವಾಮಿ ಅಂತ ನಮ್ಮ ಪಾಪ ಬಂದಿದ್ರು ಅಲ್ಲಿ ಕುಂತವ್ರ. ಇವ್ರ ಯಾರ ಪಾಪ ಅವ್ರಿಗೆ ಮಗುನೇ ಆಗಿಲ್ಲ, ಪುಸ್ತಕ ನೋಡಿ ಕೇಳಿದ್ದೀನಿ ಅವ್ರನ್ನೇ ಸ್ವಾಮಿ. ಅವ್ರು ನಮ್ಗಿದೆ ಅಂದ್ರೆ ಹಿಂಗ್ ಕೇಳ್ತಾ ಇದ್ರ, ಯಾರನ್ನ ಕೇಳೋದ್ರಿ ಮಗು, ಅವ್ರಿಗಿನ್ನ ಮದ್ವೆನೇ ಆಗಿಲ್ಲ ಸ್ವಾಮಿ. ಹೇಳಿರಿ ಆಮೇಲೆ ಮಾಡಿ. ಊಟ ಆಯ್ತಣ್ಣ? ಹಲೋ, ಊಟ ಆಯ್ತಣ್ಣ? ಯಾರು? ಮಧ್ಯಾಹ್ನ ತಿಥಿಗೆ ಹೋಗ್ದ? ಅವ್ರ ಊಟಕ್ಕೆ ಹೋಗ್ ಬಂದ? ಮಧ್ಯಾಹ್ನ ತಿಥಿ ಊಟಕ್ಕೆ ಹೋಗ್ ಬಂದ? ತಿಥಿ ಊಟಕ್ಕೆ ಹೊಯ್ತಲ್ಲ. ಇವನ್ ಯಾರ ಅದೇ ಗೊಲಗೌಡ್ರು ಮಲೆಂಗಣ್ಣ. ನೀವ್ ಯಾರು? ನೀನ್ ಬೂಗುನಳ್ಳಿ ನಿಂತಿದ್ದೆ, ಮತ್ತೆ ನೋಡ್ಕೊಂಡು ಹೋದೆ. ನಮ್ ಹುಡುಗ ಬಂದಿದ್ದ, ನಮ್ ಫ್ರೆಂಡ್ ಬಂದಿದ್ರು, ಕೆಂಕೇಶ್ವರ ಆಟ ನಿಲ್ಸ್ಕೊತಾವ, ಲಗೇಜ್ ಆಟ ನಿಲ್ಸ್ತಾರಲ್ಲ ಅಲ್ಲ. ನೋಡು ಯಾರ್ಯಾರ ಒಂದ್ 3-4 ಜನ ನಿಂತಿದ್ರಿ. ನಮ್ ಹುಡುಗ ನಾವು ಮಾತಾಡ್ಕೊಂಡು ನಿಂತಿದ್ದಾವ ಸ್ವಾಮಿ. ಹೌದಾ? ಹೋಗ್ ಬಂದ? ನಾನು ಪರಮ ಅನ್ಕೊಂಡೆ ಅಣ್ಣಯ್ಯ. ನೀನ್ ಯಾರು? ನಾನ್ ರಾಜ. ಕಿವಿದೆಲ್ಲ ಕುಯ್ತಲ್ವ ಇವಾಗ ರಗಣ? ಕಿವಿದೆಲ್ಲ ಕುಯ್ತಲ್ವಾ? ವಿಳೆದೆಲ್ಲ ಕುಯ್ತಾ ಇಲ್ಲ ಕಣೆ, ಯಾಕೋ ಸೀಡೆ ಒಂಥರ. ಪಾರಿಗೆ ಹಂಗೆ ಬರೋ ಸುಮಾರಾಗಿರೋ ಕುಯ್ಯಿ ಇಳೋದಿಲ್ಲ, ನಮಗೊಂದು 10 ಕಟ್ಟು ಕೊಡುವ. ಬಾ ಬೆಳಿಗ್ಗೆ ಕುಯ್ಕೊಂಡೋಗಿ ನೀನೇ ಅತ್ತ ಎಷ್ಟು ಬೇಕೋ ಅಷ್ಟು. ಅಂಬೋಳಿ ಕಾಯಿ ನಿಂದು ಒಬ್ಬಂದ್ರಾಗೆ ಅಲ್ಲ, ಪ್ರಪಂಚಕ್ಕೆ ಇವಾಗೆಲ್ಲ ಗುಜ್ಜಿಯಲ್ಲಿ ಬರೋದು ಪರೇ ಟೈಮು. ಹೌದಾ? ಬಾ ಬೇಕಾದ್ರೆ ಬೆಳಿಗ್ಗೆ ಬಂದ್ ನಮ್ ಮನೆಗೆ ಯಾರನ್ನ ಕುಯ್ ಕೊಡ್ತಾ ಇಲ್ಲ, ನೀನೇ ಕುಯ್ಕೊಂಡು ಹೋಗ್ಬಾರ್ತ, ಏನ್ ಕಾಸೇನ್ ಕೊಡ್ಬೇಡ. ಇಲ್ಲ ನಮ್ಗೊಂದು 10 ಕಟ್ಟು ಕೊಡಂಗಿದ್ರು ನೋಡು. ಏನ್ ಎಲ್ಲ ಇವಾಗ ಕಿವಿ ಎಲ್ಲ ಬೂದಲ್ಲೇನೆ ಬರೋದು. ಕಾಸೇನ್ ಕೊಡ್ಬೇಡ, ಬಂದ್ ಕುಯ್ಕೊಂಡು ಹೋಗು. ಕುಯ್ಕೊಂಡು ಹೋಗು, ನಿಮ್ಮಪ್ಪ ಗಾಡಿ ಕಿತ್ಕೊಂಡ್ ಕಳಿಸ್ತಾನೆ. ನೀನು ಅರ್ಥ ಮಾಡ್ಕೊಂಡಿದ್ಯಲ್ವಾ? ಊಟ ಆಯ್ತಾ ಅದು? ಇಲ್ಲ, ಯಾಕೋ ಒಂಥರ ಯಾಕೋ ಹೊಟ್ಟೆ ಎಲ್ಲ ತೊಳಸತ್ಕಂಡ್ರೆ ನರಸಿಂಹಣ್ಣ, ಯಾಕೋ ಇವಾಗಲೇ ಹೇಳ್ಬಿಡ್ತೀನಿ ನಾನು, ಇವನೇ ಆಮೇಲೆ ಬರೀ ನಾನು ಕೆಟ್ಟ ಮಾತು ಬೈದ್ಬಿಡ್ತೀನಿ. ಏನ ಉಸುಪ್ ಇವಾಗಲೇ ಹೇಳ್ಬಿಡು. ನಾನ್ ಯಾಕೆ ಬಿಡಕ್ ಹೋಗ್ಲಿ ನಿನ್ಗೆ? ಆಮೇಲೆ ಹೇಳ್ತೀನಿ ನಾನು, ಕೆಟ್ಟ ಮಾತು ಬೈದ್ಬಿಡ್ತೀನಿ ನಾವು. ಇಲ್ಲ ಊಟ
ನಿನ್ ಹೇಳೋದೇನು ಬೇಡ, ಯಾತ್ರೆಗಳು ಬೇಡ, ಆಮೇಲೆ ಹೇಳಿದೀನಿ. ಬ್ಯಾಡ್ರೆ ಬಿಡಪ್ಪ ಹೋಗ್ಲಿ, ಅದೇನು ಇದ ಈಗ ಅಲ್ಲೇ ಯಾವನ ಗುಲಾಮ್ ನಮಗ್ 7 ಸಲ ಬಿಟ್ಟವನೆ. ಅಪ್ಪ ಯಾಕೆ ಬುಗುನಹಳ್ಳಿ ಕಡೆಗೆ ಬರ್ಲಿಲ್ಲ ಸಾಯಂಕಾಲ? ಇಲ್ಲಿ ಯಾರೋ ನಮ್ಮ ಹುಡುಗ ಕಾರ್ ತಾಂತೀನಿ ಅಂತ ಹೇಳಿತ್ತು, ಅವ್ರ ಕಾರ್ನರ್ ಬಂದಿದ್ರು. ಇದು ಬರ್ಸೇನಹಳ್ಳಿ ಚಿಕ್ಕನಾಯ್ಕನಹಳ್ಳಿದವ. 80,000 ರೂಪಾಯಿ ಕೊಡಿ ಎಲ್ಲ ರೆಡಿ ಐತೆ. ನಮ್ ಹುಡುಗ್ಗೆ ಜೇನುಳ ಕಡು ಸತ್ತೋಗ್ಬಿಡ್ತು. ಹೆಜ್ಜೇನುಳ ಹೆಜ್ಜೆನಳ್ಳಿಗೆ ಕುತ್ಕೊಂಡ್ಬಿಟ್ಟು ಬೆಂಕಿ ಹಾಕಿ ಕುತ್ಕೊಂಡ್ಬಿಟ್ಟವ್ರೆ ತೋಟದಾಗ ಅಲ್ಲಿ ಬರ್ಸೇನಹಳ್ಳಿಗೆ. ಬಿಡು ಬಿಡು, ಅದನ್ನೇನ್ ಬೇಡ, ಈಗ ಕತೆ ಎಲ್ಲ ಬೇಡ. ಈಗ ಬೆಳಿಗ್ಗೆ ಬತ್ತಿ ಒಂಚೂರು ಒಂದ್ 5,000 ಕಾಸು ಬೇಕಾಗಿತ್ತು. ನಾಳೆ ಇಲ್ಲ ರಾಜು, ನಾಳೆ ಇಲ್ಲ ರಾಜು. ಯಾಕೆ? ಇವತ್ತು ಅದೇ ಅವ್ರ ರಾಣಿಬೆನ್ನೂರ್ ಅಂತ ಬರ್ತೀನಿ ಅಂತ ಹೇಳಿದ್ನಲ್ಲ, ಬಂದು ಊಟ ಮಾಡ್ಕೊಂಡ್ಬಿಟ್ಟು ಸುಮ್ಮನೆ ಹೊರಟೋಗ್ಬಿಟ್ಟವನಿ. ನಮ್ ಹುಡುಗ ಬಂದಿದ್ದ ಮಾತಾಡ್ಕೊಂಡ್ ಕುತ್ಕೊಂಡು ಸುಮ್ಮನೆ ಹೋಗ್ಬಿಟ್ಟ. ಉನ್ನಾರು ಯಾರ ಫೋನ್ ಮಾಡಿರು ಅಲ್ಲೇನೆ ಬಂದವನೇ ಬಾ ಅಂತ ಅಂದ್ರು. ಬರೀ ನೀನ್ ನಾಮಕವ್ರಿಗೆ ಕೊಡ್ತೀಯ, ನಮ್ಮದವ್ರಿಗೆ ಕೊಡೋದೇ ಇಲ್ಲ ನೋಡು. ನಿಮ್ಮ ಅಪ್ಪ ಮಾಡಿರೋದೇ ಖರ್ಚು ಮಾಡು. ನಿಮ್ಮ ಅಪ್ಪ ಮಾಡಿರೋದೇ ನಿಮ್ಮ ಅಪ್ಪ ಮನೆಗೆ ಊಟ ಮಾಡಿ ಅಡಿಕೆ ಹೊರಗಡೆ. ನನ್ಗೆ ಊಟ ಏನ್ ಬೇಡ ಕಮ್ಮಿ ಅಮ್ಮಿ, ಊಟ ಏನ್ ಬೇಡ ನನ್ಗೆ, ಯಾಕೋ ಹೊಟ್ಟೆ ಸರಿ ಇಲ್ಲ. ಹೋಗ್ರಿ ನರಸಿಂಹಣ್ಣ ಅಂತ ಮಾತಾಡ್ ಬತ್ತೀನಿ ನಡೀರಿ. ಹಲೋ ಹೇಳಣ್ಣಯ್ಯ. ಇದು ಮನೆಗೆ ಊಟ ಮಾಡ್ಬಿಟ್ಟು ಅಡಿಕೆ ಮಾರತಕ್ ಹೋಗಿ ನೀರ್ ಮುಟ್ಟೋದವ್ನು ಗೊತ್ತಿಲ್ವ ನಿಮ್ಮಪ್ಪ? ಓ ನನ್ಗೂ ಯಾಕೋ ನೀರ್ ಮುಟ್ಟೋದ್ ಬಗ್ಗೆ ಮಾತಾಡ್ಬೇಡ ನೀನ್. ನೋಡು ಅಂತಿದ್ದಂಗೆ ಹೊಟ್ಟೆ ನೋವು ಅಂದಾಗಲೇ ಗೊತ್ತಾಗ. ಹಲೋ ಅಣ್ಣ, ಅಣ್ಣ ಏನ್ ಮಾಡ್ತಿದ್ಯಪ್ಪ ಕಂದ? ಕರೀತಾ ಇದ್ದೀನಿ. ಇದು ನಾನೀಗ ಬಾತ್ರೂಮ್ ಹಾಕಿ ಕುಂತಿದ್ದೀನಿ ಸರ್. ಎಲ್ಲನ ಕುಂತಿರು, ನಾನು ಶಪಥ ಮಾಡ್ಬಿಟ್ಟಿದ್ದೀನೋ ಕಂದ ಮಗನೇ. ಮಾಡಿ ಏನಂತ ಗೊತ್ತೇನೋ, ಇವತ್ತು ರಾತ್ರಿ ಒಂದು ಸರಿ ಊಟ ಮಾಡಿ, ರಾತ್ರಿ 8 ಗಂಟೆಗೆ ಒಂದ್ಸರಿ ಊಟ ಫಲಾರ ಸೇವಿಸ್ಬಿಡ್ತೀನಿ. ಇನ್ನೊಂದ್ ವರ್ಷ ಊಟ ಮಾಡಲ್ಲ ಕಣ ನಾನು, ಹಂಗೆ ಇರ್ತೀನಿ. ಇಲ್ಲ 2020 ಬರತಕ ನಾನು ಊಟ ಮಾಡಲ್ಲ ಕಣ. ಇವತ್ತೊಂದ್ ದಿವಸ ಊಟ ಮಾಡ್ತೀನಿ. ಒಂದಿನ ಉಪವಾಸ. ಇದು ಇದ್ರಾಗೆ ಎಂತದ್ರಾಗೆ ಶಿವರಾತ್ರಿ ಹಬ್ಬದಾಗ ಒಂದಿನ ಉಪವಾಸ ಇರ್ತಾರಲ್ಲ, ಅವ್ರೇ ಎಳ್ನೀರು, ಆಮೇಲೆ ಎಂತದು ಇದು ಕಲ್ಲಂಗಡಿ ಹಣ್ಣು, ಬಾಳೆಹಣ್ಣು ಅಂತದಿಂತ ತಿಂತಾರೆ. ನೀವು ಇನ್ನೊಂದು ವರ್ಷ ಅಂತ 3 ದಿನ ಬರ್ತೀರಲ್ಲ ಸ್ವಾಮಿ, ಹೊರಗೆ ಹೋಗ್ತೀರ ಅಷ್ಟೇ. ಇಲ್ಲ ಕಣ ಕಂದ, ನಾನೇನ್ 2019 ಇವತ್ತು ಲಾಸ್ಟ್ ಊಟ ಮಾಡಿದ್ರೆ ಇನ್ನು 2020 ಬರದಾಗ ಊಟ ಮಾಡಲ್ಲ. ಮುಂದಿನ ವರ್ಷ ತಗ ಊಟ ಮಾಡಲ್ಲ ಕಣ. ಇದು ನಿನ್ ಮೇಲೆ ಆಣೆ. ನಮ್ಮ ಮನ್ಯಾಗ ನಾವು ಇಲ್ಲ ಸ್ವಾಮಿ, ಊಟ ಮಾಡ್ತೀವಿ, ನಾವು ಟೀ ಕುಡಿತೀವಿ, ಊಟ ಎಲ್ಲ ಮಾಡ್ತೀವಿ. ಒಟ್ಟಿನ ನಮ್ಮ ಮೇಲೆ ಹಣೆ ಇಕ್ತೀರಿ. ಯಾರನ್ನ ಸಾಯರ್ ಮೇಲೆ ಹಣೆ ಕೇಳ್ರಿ, ಯಾರನ್ನ ಸಾಯರ್ ಮೇಲೆ ಹಣೆ ಕೇಳ್ರಿ. ನಾವು ಊಟ ಎಲ್ಲ ತಿಂತೀವಿ. ಇನ್ನು ವರ್ಷ ಎಲ್ಲ 19 ಕಾಲ ಊಟ ಮಾಡ್ತಲೇ ಇರ್ತೀವಿ. ನಿನ್ನ ಮಾಡೋದು ವಿಶಾಲಮ್ಮನ ಮೇಲೆ ಆಣೆ. ಅಲ್ಲ ನೀವು ಎಲ್ಲ ನಿರ್ಧಾರ ಮಾಡ್ಕೊಂಡಿದ್ದೀರ, ನಿಮ್ಗೆ ಮಕ್ಳಿಲ್ಲ, ಮರಿಲ್ಲ, ಸಂಸಾರ ಇಲ್ಲ, ಸ್ವಾಮಿಗಳು. ನೀವು ಯಾರ್ಗಾನ ಬೇರೆ ಸ್ವಾಮಿಗಳ ಮೇಲೆ ಹಣೆ ಇಕ್ರಿ. ನಿನ್ ಮಕ್ಳ ಮೇಲೆ ಅದೇನು ಮಾತು ಸ್ವಾಮಿ, ಒಬ್ಬ ಗುರುಗಳಾದರು, ಆಮೇಲೆ ಸ್ವಾಮಿಗಳಾಗ ಹೇಳೋ ಮಾತುಗಳು ನೋಡಿ. ನಮ್ಮ ಸ್ವಾಮಿಗಳು ಇದಕ್ಕೋಸ್ಕರನ ಪ್ರಧಾನಮಂತ್ರಿನೇ ಗೊತ್ತವ್ರ ನಾಳೆ. ಹೌದೌದು. ಅಂತಂದ್ರೆ ನೀವು ವರ್ಷಗಟ್ಲೆ ಉಪವಾಸ ಇರೋರು, ಇಡೀ ದೇಶನೇ ನಿಮ್ಗೆ ನೋಡಕ್ ಬರ್ತೈತಿ, ಇಡೀ ಪ್ರಪಂಚನೇ. ಕಂದ ನನಗೆ ಜ್ಞಾನೋದಯ ಆಗಿದೆ ಕಣ. ಏನ್ ಗೊತ್ತನೋ, ನಿನ್ನ ಶಿಷ್ಯನಾಗ ಮಾಡ್ಕೋಬೇಕು ಅಂತ ಕಣ. ಶಿಸ್ತಿನಾಗಿ ಮಾಡ್ಕೊಳಕ್ ಹೋಗಿ ಇಲ್ಲಿ ಮನೆ ತಾವ ಹೋಗಿದಾರ ಸ್ವಾಮಿ. ಯಾಕ ಅಂತಾನೆ ಸಂಸಾರ ಕಟ್ಕೊಂಡಿದ್ದೆ, ಮಕ್ಳು ಮರಿ ಹುಟ್ಟಿಸ್ದೆ, ಹಂಗೆ ಹಿಂಗೆ ಕೂತ್ ಮನೆ ಬಿಟ್ಟು ಹೋಯ್ದಿ ಅಂತ ಅವ್ರಿಗೆಲ್ಲ ಏನ್ ಬೇಕೋ ಒದಗಿಸ್ಬಿಟ್ಟಿ. ಅಲ್ಲಿಗೆ ಹುಡುಕೊಂಬಂದ್ ಬಟ್ಟೆ ಎಲ್ಲ ಬಿಚ್ಚಿ ಹಾಕ್ಬಿಟ್ಟು ಹಂಗೆ ಹೇಳ್ಕೊಂಬಂದ್ಬಿಟ್ಟವ್ರಿ. ಇಲ್ಲ ನಿಂಗೆ ದೀಕ್ಷೆ ಕೊಡ್ತೀನಿ. ಶಿಕ್ಷೆನಾ? ದೀಕ್ಷೆ ನೀನ್ ನನ್ ಶಿಷ್ಯನಾಗು. ನಿನ್ ಮಕ್ಳಿಗೆಲ್ಲ ಮದುವೆ ಮಾಡೋ ಜವಾಬ್ದಾರಿ ನಂದಿರ್ಲಿ.
ಆಮೇಲೆ ನಿನ್ ಹೆಂಡತಿಗೆ ಒಂದ್ ಗತಿ ಕಾಣಿಸೋಣ ಏನನ್ನ ಮಾಡಿ. ಹಾ ನೀನ್ ನನ್ ಶಿಷ್ಯ ಆಗ್ಬೇಕಷ್ಟೇ. ನೀವು ಆರೋಗ್ಯ ಕಾಪಾಡ್ಕೊಳ್ಳಿ. ಅದೇ ಇದು ಸೌಂಡ್ ಇನ್ನು ಸ್ವಲ್ಪ ಆಮೇಲೆ ಇದು ಎಂತ ಕಾಯಿಲೆ ತಿಳ್ಕೊಂಡಿದ್ದು ಏನ್ ಸ್ವಾಮಿ ಅದು ಹಿಂದಗಡೆ ನಾವು ಅದೇ ಬಾತ್ರೂಮ್ಗೆ ಹೋಗ್ತೀವಲ್ಲ. ಯಾವ ಹಿಂದಗಡೆ? ಬಾತ್ರೂಮ್ಗೆ ಹೋಗ್ತೀವಲ್ಲ ಸ್ವಾಮಿ ಹಿಂದಗಡೆ ಇದು ಟಾಯ್ಲೆಟ್ ಹೋಗುತ್ತಲ್ಲ. ನಾವ್ ಹೋಗಲ್ಲಪ್ಪ ಯಾವ ಹಿಂದ್ಗಡೆಗೂ, ನಾ ಬಾತ್ರೂಮ್ಗೆ ಹೋಗೋದು. ಅದೇನಾ ಅದು ಹೋಗುತ್ತಲ್ಲ. ಏನದು ಹೋಗುತ್ತಲ್ಲ? ಏರ್ ಹೋಗುತ್ತಲ್ಲ. ಹಾ ಏರ್ ಹೋಗುತ್ತಲ್ಲ ಬಾಯಾಗ? ಅಲ್ಲ ಇದು ಹಿಂದಗಡೆ ಅಂದ್ರೆ ನಾವು ಇದನ್ನ ಕಕ್ಕ ಮಾಡ್ತೀವಲ್ಲ ಸ್ವಾಮಿ. ಏನಪ್ಪ? ಕಕ್ಕ ಮಾಡ್ತೀವಲ್ಲ. ಕಕ್ಕ ಮಾಡ್ತೀವಲ್ಲ. ಏನಂಗಂದ್ರೆ ಹೇಳು. ಲೆಟ್ರಿನ್ ಮಾಡ್ತೀವಲ್ಲ. ಹಾ ಆ ಜಾಗ ಅದ್ರ ಕೂಡ ಸತ್ತು ನಮ್ಗೆ ತಿಳಿದ ಮಟ್ಟಿಗೆ ನೀವು ಈ ಸೌಂಡ್ ಲೆಕ್ಕಾಚಾರ ಹಾಕ್ಯಂಡ್ರೆ ಈ ಸೇತುವೆಗಳು ಅಡಿಗೆ ಆಗ್ತಾರಲ್ಲ ನೀರು ಪಾರು ಹೋಗಕ್ಕೆ ಬಳೆಗಳು ಆ ಲೆಕ್ಕಾಚಾರ ಬರುತ್ತೆ ಸ್ವಾಮಿ. ಯಾಕಪ್ಪ? ಅಲ್ಲ ಹೇಳೋದು ನೋಡ್ರಿ ಆ ಲೆಕ್ಕಾಚಾರ ಬರುತ್ತೆ ಅಂತ ನನಗೆ ತಿಳಿದ ಮಟ್ಟಿಗೆ. ಈಗ ಒಂದ್ ಕೆಲ್ಸ ಮಾಡೋ, ನೀನು ಬಂದು ನನ್ ಜೊತೆ ಈ ವರ್ಷ ಊಟ ಮಾಡ್ಬಿಡೋಣ 2019ಕ್ಕೆ. ಮುಂದಿನ ವರ್ಷ ತನಕ ಊಟ ಮಾಡೋದ್ ಬೇಡ ಕಣ್, ಬಾರ ನನ್ ಜೊತೆ. ಏನ್ ಸ್ವಾಮಿ ಬಂದ್ರೆ ನಿಮ್ಮ ಇದು ಏರ್ ಕುಡ್ಕೊಂಡ್ ಕೊಡ ನಾವು ಏನು ಬೇಡ ಸ್ವಾಮಿ. ಯಾಕಪ್ಪ? ಬೇಡ ಈ ವರ್ಷ ಸಂಸಾರ ಐತೆ. ಯಾರಿಗೋ? ನಮ್ಗೆ. ನನ್ಗೂ ಗೊತ್ತಿಲ್ದಂಗ ಅವು ಕಣ್ ಸುಮ್ಮಿರಲ್ಲ. ಎಲ್ಲ ಸ್ವಾಮಿ ಅನ್ನ ಗೊತ್ತಾದ್ರೆ ನೀವು ನಿತ್ಯಾನಂದ ಸ್ವಾಮಿ ಅವ್ರಿವ್ರು ಇದು ರಸಲೀಲೆ ಅಂತದಿಂತದ್ದು ಅಂತ ಹೇಳ್ಕೊಂಡು ಬಟ್ಟೆ ಬಿಚ್ಚಿ ಹಾಕಿ ಪಟಾಕಿ ಹಾಕಿ ಡಮೇರಲ್ಲಿ ಕೊಡ್ತಾರೆ ಸ್ವಾಮಿ. ಅಪ್ಪ ನನಗೆ ಅಂತ ಕೆಟ್ಟ ಬಿಡಿ ಸ್ವಾಮಿ. ನಿಮ್ ಫೋನ್ ಮಾಡ್ಬೇಡಿ. ಯಾರಿಗೂ ಹೇಳಕ್ ಹೋಗ್ಬೇಡ. ಫಂಕ್ಷನ್ಗೆ ಅಥವಾ ಇನ್ನೊಂದಕ್ಕೆ ಮತ್ತೊಂದಕ್ಕೆ ನಾನು ಫೇಸ್ಬುಕ್ ಮಕ್ಕೆ ಪಕ್ಕೆಯನ್ನು ಹಾಕೋದ್ ಬಿಟ್ರೆ ಎಲ್ಲೋ ಇಲ್ಲ ಹಾಕೋಣಲ್ಲ ಸ್ವಾಮಿ. ಎಲ್ಲ ನಾನು ಪೌಡ್ರ್ ಎಲ್ಲೋ ಅಪ್ರೂಪ್ ಒಂದಿನ ಹಾಕೋಣದು. ಪೌಡ್ರ್ ಅಲ್ಲೋ ಕಣಲ್ಲಿ. ಹಲೋ, ನೀವ್ ಯಾರು ಹೇಳಿ? ಪೌಡ್ರ್ ಅಲ್ಲ, ಯಾವ ಮಂತ್ರಲ್ಲೇ ಕರ್ಕೊಂಡೋಗಿ ಫೋಟೋ ಹೊಡೆದು ಎಲ್ಲದಕ್ಕೂ ಹಾಕಿದಲ್ಲ, ಮುಖ ನೋಡೋದಕ್ಕೆಲ್ಲ ಹಾಕಿದ್ಯಲ್ಲ. ಇಷ್ಟ ಜನದ ಹಾಳು ಮಾಡಿದಾಯ್ತು, ಇನ್ಯಾವಳ ಮೊಂಚ್ಕೊಂಡಿದ್ಯಾ ಅಲ್ಲಿ ಅವಳನ್ನ? ಓಯ್ ಮರ್ಯಾದೆ ತಾಳ್ರಿ. ಯಾಕೆ ಹಂಗೆ ಮಾತಾಡ್ತಾ ಇರೋದು? ನಾವ್ ಯಾರನ್ನ ಕರ್ಕೊಂಡು ಹೋಗ್ ದೇವಸ್ಥಾನಕ್ಕೆ ಯಾರನ್ನ ಕರ್ಕೊಂಡು ಹೋಗ್ತಾರ? ಫೋಟೋ ನಾವು ದೇವ್ರಿಗೆ ಭಕ್ತಿಯಿಂದ ಹೋಗೋದು, ಯಾರನ್ನ ಕರ್ಕೊಂಡು ಹೋಗಿ ಇದಕ್ಕಲ್ಲ, ಎಲ್ಲಿ ಜಾತ್ರೆಗಲ್ಲ ಕರ್ಕೊಂಡು ಹೋಗೋದು, ಅಥವಾ ಇನ್ನೊಂದು ಯಾವ್ದಾರ ಮದುವೆಗಲ್ಲ ಕರ್ಕೊಂಡು ಹೋಗೋದು. ದೇವಸ್ಥಾನಕ್ಕೆ ಯಾರನ್ನ ಕರ್ಕೊಂಡು ಹೋದ್ರೆ ನಮ್ಗೆ ದೇವ್ರು ಒಳ್ಳೇದ್ ಮಾಡ್ತಾನ? ಮತ್ತೀಗ ಯಾರು ಮಾತಾಡೋದು? ನ್ಯಾಯವಾಗಿ ಕುಡಿದ್ಮೇಲೆ ನ್ಯಾಯವಾಗಿ ಹೆಂಗೆ ಆಗ್ಬೇಕು, ಅದು ಇನ್ನೊಂದು ಮಗಳ ಆಗ್ಬೇಕು, ಇನ್ನೊಂದ್ ಮಗಳಾಗ್ಬೇಕು, ಇನ್ನೊಬ್ಳು ತಂಗಿ ಆಗ್ಬೇಕಲ್ಲಪ್ಪ. ಅವ್ರಲ್ಲ ಅಕ್ಕ ತಂಗಿ ಅನ್ನೋದು ಗೊತ್ತಿಲ್ಲ. ಲೋಪಾರ್ದ ಮಕ್ಕಳು ನಿಮ್ ಫ್ರೆಂಡು ಮಗಳು, ನಿಮ್ ಫ್ರೆಂಡ್ ಇಂತಿ ಎಲ್ಲ ಕಣಲೆ. ಕೆಂಪ್ ಸೀರೆ ಉಟ್ಕೊಂಡ್ ನಿಂತೊಳಲ್ಲ ಅವಳು ಯಾರು? ಅನ್ನ ತಿನ್ನ ಮಾತಾಡು. ಆ ಕಡೆ ಕೆಂಪ್ ಸೀರೆ ಉಟ್ಕೊಂಡ್ ನಿಂತೊಳಲ್ಲ ಅವಳು ಯಾರು? ಅವ್ರು ದೇವಸ್ಥಾನಕ್ಕೆ ನಿಮ್ಮ ಯಾರೇನೋ ಹಲೋ, ಪುಣ್ಯ ಸ್ಥಳಕ್ಕೆ ಹೋಗೋದು ಅಂತೆಲ್ಲ ಕೆಟ್ಟದು. ಲೈ ಆ ಕಡೆ ಕೆಂಪ್ ಸೀರೆ ಉಟ್ಕೊಂಡ್ ಫೋಟೋ ಹೊಡೆದಿರಲ್ಲ ಅವಳು ಅವಳು ಲೈ ಯಾರ ಅವಳು? ಯಾವಳ ಬೇಕಾದ್ರೆ ಕೇಳೋಗ್ರಿ. ನಿಮ್ ಎಲ್ಲ ಕೆಟ್ಟದ್ ಮಾತಾಡ ನಿಮ್ಮ ಹತ್ತರ್ಗ ಅವೆಲ್ಲ ಕೆಲ್ಸಗಳು ಕಣ್ಣೆತ್ತು ನೋಡಲ್ಲ ನಾವು. ಸ್ವಾಮಿ ಯಾಕೋ ಈಗ ಬಾತ್ರೂಮ್ಗೆ ಹೋಯ್ದೆ, ಬಾತ್ರೂಮ್ ಇಂದ ಬಂದೆ ಸ್ವಾಮಿ. ಯಾರು ಹೇಳಿ? ಬಾತ್ರೂಮ್ಗೆ ಹೋಯ್ದು ಈಗ ಒಳಗ್ ಬಂದೆ. ಅಣ್ಣ ಹೇಳ್ರಿ. ನಾನು ಯಾರು ಹೇಳಿ? ರಾಮಚಂದ್ರಪ್ಪ. ಯಾಕೆ? ಅದೇ ಮಗನ್ ಮದುವೆ ಫಿಕ್ಸ್ ಮಾಡಿದ್ದೆ. ಅದೇ ಅದು ಮಾಮೂಲಿ ವರದಕ್ಷಿಣೆ, ಒಂದ್ ಕೈ ಚೈನ್, ಕ್ವಾಲಿಟಿ ಚೈನು, ಒಂದ್ ಗಾಡಿ ಕೇಳಿದೆ ಕಣ. ಯಾರಿಗ್ ಮಾಡಿದ್ರಿ ಫೋನು? ನರಸಿಂಹಣ್ಣ. ನಾನು ರಾಮಚಂದ್ರಪ್ಪ. ನರಸಿಂಹಣ್ಣ ಅಲ್ಲ, ನಾನು ಇದು ನರಸಿಂಹರಾಜು BN. ನಾವ್ ಮರ್ಯಾದಿಂದ ನರಸಿಂಹಣ್ಣ ಅಂತೀವಿ. ಈಗ ಹೋಗಲೇ ಬಾರಲ್ಲ ಅಂತ ನಾನು ನಿಂಗೆ ಹೋಗ್ಲಿ ದೊಡ್ಡ ಮನ್ಸಿಂಗೆ. ಅಲ್ಲ, ನಾವ್ ಯಾವ್ದು ಮದುವೆದು ಪದವಿದು ವರದಕ್ಷಿಣೆ ಪರದಕ್ಷಿಣೆ ಏನು ಹೇಳಿಲ್ವಲ್ಲ, ಅದಕ್ಕೆ. ನಾನು ನನ್ ಮಗದ್ ವರದಕ್ಷಿಣೆ ಮದ್ವೆ ಅಲ್ವಾ ಮುಂದಿನ ತಿಂಗಳು.
ಈಗ ನೋಡಿ ದುಡ್ಡು ಕಾಸಿಂದ ಏನ ಬಿಟ್ಟು ಏನ ಬೇಕಾದ್ರೆ ಮದುವೆಗೆ ಬರ್ರಿ ಏನ್ ಬರ್ತೀವ್ರಿ ನಮ್ಗೇನು ದುಡ್ಡು ಕಾಸು ಅಷ್ಟೇ ಸ್ವಾಮಿ. ದುಡ್ಡು ಕಾಸು ಯಾರು ಕೇಳ್ತಾರ್ರಿ? ನಾನು ಹೇಳೋದಕ್ಕೆ ಒಂದ್ ಸ್ವಲ್ಪ ಕೇಳಿಸ್ಕೊ. ಮದುವೆ ಕಾಸು ಇಲ್ಲ ಅನ್ಬಾರ್ದು. ಅಲ್ಲ ದುಡ್ಡು ಕಾಸು ಅಲ್ಲ, ವರದಕ್ಷಿಣೆ ಒಂದ್ ಕೊಳ್ಚೆನು, ಒಂದ್ ಉಂಗುರ, ಒಂದ್ ಬ್ರಾಸ್ಲೆಟ್, ಒಂದ್ ಗಾಡಿ ಕೇಳಿದ್ದೆ. ಓ ಮಗರ್ಗ? ಹ್ಞೂ ಮಗನ್ಗೆ. ಹೇಳಿ ಸ್ವಾಮಿ. ಅದೇ ನೋಡಿದ್ದೀರಾ ನಮ್ ಕೇಶವನ್ನ? ಇಲ್ಲ ನೋಡಿಲ್ಲ. ಅದೇ ಅವ್ನು ಬೆಂಗಳೂರಾಗ ಕೆಲ್ಸಕ್ಕೆ ಹೋಗ್ತಾನೆ. ನೋಡಿಲ್ಲ. ಅದೇ ಗಾಡಿ ಕೊಟ್ಟವ್ರೆ. ನಮ್ ಮನೆಗ್ ನೋಡಿದ್ಯಾ, ಚಿಕ್ಕ ಮನೆ, ಇನ್ನು ಮನೆ ಕಟ್ಸಿಲ್ಲ, ಅದಕ್ಕೆ ನಿಲ್ಸ್ಕೊಳಕ್ ಜಾಗಿಲ್ಲ, ಅದಕ್ಕೆ ಅವರು ಮದ್ವೆ ಕೊಡ್ರಿ ಅಂತ ಹೇಳಿದ್ದೆ. ಈಗ್ಲೇ ಕಳ್ಸ್ಬಿಟ್ಟವ್ರೆ, ಮನೆ ತಾವ ನಿಲ್ಸ್ಕೊಳಕ್ ಜಾಗಿಲ್ಲ, ಅದಕ್ಕೆ ನಿಮ್ ಮನೆಯೊಳಗೆ ನಿಲ್ಸ್ಕೊಂಡಿರೋಣ, ಮದ್ವೆ ಆದ್ಮೇಲೆ ನಿಲ್ಸ್ಕೊಂತೀನಿ, ಬೆಳಗ್ಗೆ ಬಂದ್ ತಾಮನ್ ಬಿಡ್ಲಾ? ಬೇಡ ಸ್ವಾಮಿ, ನಮ್ದೇ ಎಲ್ಲೋ ಯಾವ್ದೋ ಬೇರೆ ಮದುವೆ ನಿಲ್ಸಿದೀವಿ. ನಮ್ದು ಪೂರ್ತಿ 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 ಒಳಗೆ ಪೂರ್ತಿ ಚಿಕ್ಕದ ಮನೆ ಸ್ವಾಮಿ ನಮ್ದು. ನೋಡಿಲ್ವ ನಾನೇನ್ ನಿಮ್ದೆಲ್ಲ ಹಿಂದ್ಗಡೆ ಖಾಲಿ ಐತಲ್ಲ? ಬೇಡಿ ನಮ್ಗೆ ಅವೆಲ್ಲ ಬೇಡ ಸ್ವಾಮಿ. ಅವ್ರು ನಮ್ಮ ಅಣ್ಣ ತಮ್ಮದಿರು ಸರಿ ಇಲ್ಲ, ಯಾಕೆ ಬೇಕು ಆಮೇಲೆ ಯಾಕೆ? ಅಲ್ಲ ಗಾಡಿ ಅದು ಒಂಚೂರು ದೊಡ್ಡದದು, ನಿಲ್ಸ್ಕೊಳಕ್ ಆಗಲ್ಲ, ಅದಕ್ಕೇನೆ. ಯಾವ್ದು ಹೇಳ್ರಿ ಗಾಡಿ? ನನಗೆ ಗೊತ್ತಿಲ್ಲ ಯಾವ್ದು. ಇದು ಶತಾಬ್ದಿ ಎಕ್ಸ್ಪ್ರೆಸ್ ರೈಲು, ಅದನ್ನ ಕೊಡ್ಸ್ಬಿಟ್ಟವ್ರೆ, ನಿಲ್ಸ್ಕೊಳಕ್ ಜಾಗಿಲ್ಲ ನಮ್ಮ ಮನೆಗೆ. ರೈಲ್ ಕೊಡ್ಸ್ಬಿಟ್ಟವ್ರೆ ಗಾಡಿನ. ಇದು ಏನ್ ಸ್ವಾಮಿ, ಯಾವ ಗಾಡಿ ಕೊಡ್ಸಿರ ವರದಕ್ಷಿಣೆಗೆ? ರೈಲು ಶತಾಬ್ದಿ ಎಕ್ಸ್ಪ್ರೆಸ್ ರೈಲ್ ಕೊಡ್ಸ್ಬಿಟ್ಟವ್ರೆ. ನಿಮ್ಮ ಮಗ ವರದಕ್ಷಿಣೆಗೆ ರೈಲ್ ಕೊಡ್ಸವ್ರ? ಓ, ಅದ್ ನಿಲ್ಸ್ಕೊಳಕ್ ಜಾಗಿಲ್ಲ, ಅದಕ್ಕೆ ನಿಮ್ ಮನೆಗೆ ನಿಲ್ಸ್ಕೊಂಡಿರ್ತೀರಾ, ಆದ್ಮೇಲೆ ಮದುವೆ ಆದ್ಮೇಲೆ ಇಸ್ಕೊಂತೀನಿ. ಅಣ್ಣ ರೈಲು ನಮ್ಮನೆ ಒಳಗೆ ನಿಲ್ಸ್ಕೊಳ್ಳೋಣ. ನಮ್ಮನೆ ಜಾಗಿಲ್ಲ, ಗಾಡಿ ಅದು ರೈಲು. ಒಂದ್ 8 ಬೋಗಿನ 12 ಬೋಗಿನ ಅಷ್ಟೇನೆ, ದೊಡ್ಡದೇನ್ ಜಾಸ್ತಿ ಏನಿಲ್ಲ ಸ್ವಾಮಿ. 8 ಬೋಗಿ ರೈಲು ನಮ್ಮನೆ ತಂದು ನಿಲ್ಲಿಸ್ತೀರಾ? ವರದಕ್ಷಿಣೆ ಕೊಟ್ರದ? ಇನ್ನೇನ ಹೆಣ್ಣು ಗಂಡು ಹುಡ್ಗ ಹುಡ್ಗಿ ಒಂದ್ ಮಾರ್ಕೆಟ್ಗೆ ತರಕಾರಿ ತರಕ್ಕೆ, ಒಂದ್ ಏನೋ ತರಕ್ಕೆಲ್ಲ ಅದ್ರಾಗೆ ಓಡಾಡಕ್ಕಾಗುತ್ತೆ ಊರಾಗೆಲ್ಲ. ಈಗ ನಾವೆಲ್ಲ ಹಳ್ಳಿ ಮಾಡ್ಸ್ಕೊಂಡ್ ಕೂತ್ಕೊಳಕ್ಕಾಗುತ್ತಾ? ಅದಕ್ಕೆ ನಿಮ್ಮದ ಶ್ರೀಮಂತರನ್ನ ಮಡಿಕೊಂಡಿದ್ರೆ ನಿಮ್ಗೊಂದ್ ಗೌರವ, ಅದಕ್ಕೊಂದ್ ಬೆಲೆ, ಒಂದ್ ತೂಕ ಸಿಗುತ್ತೆ. ಓ ಯಜಮಾನ್ರೆ, ಯಜಮಾನ್ರೆ ನೀವ್ ಯಾರು? ಒಂದ್ ನಿಮಿಷ ನೋಡು, ನಮ್ಮ ದೊಡ್ಡಪ್ಪ ಮಾತಾಡ್ತದ ನೋಡು. ಏನ್ ನಿಲ್ಸ್ಕೊಳ್ಳೋ, ನೆನ್ನೆ ನೀನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿದ್ಯಾ? ಒಂದ್ 2 ದಿನ ನಿಲ್ಸ್ಕೊಂಡ್ ಮದುವೆ ಆಗತ್ತಕ್ಕ, ಆಮೇಲೆ ಎತ್ಕೊಂಡ್ ಹೋಗ್ತಿ. ಟ್ರೈನ್ ವರದಕ್ಷಿಣೆ ಕೊಟ್ಟಿರೋದ ತಂದು ನಮ್ಮನೆ ತಂದು ನಿಲ್ಲಿಸ್ತೀರಾ? ಜಾಗಿಲ್ವಲ್ಲ, ನೀನಾದ್ರೆ ನಂಬಿಕೆ. ಓ ಯಜಮಾನ, ಇದು ಏನ್ ಕುಡಿಯೋದು ನೀನು? ಏನ್ ತಿನ್ನೋದು? ಟ್ರೈನ್ ಎಲ್ಲ ವರದಕ್ಷಿಣೆ ಕೊಡ್ತಾರ? ನನಗಿನ್ನ ಹುಚ್ಚಿಡ್ತಾ ಇದ್ದೀರಾ? ನಂಬಿಕೆ ಕೊಟ್ಟವ್ರ ಕಡೆ ಅವರು, ನಿಮ್ಗೆಲ್ಲ ನಂಬಿಕೆ ಕೊಟ್ಟಿರೋದು. ಅವರು ಶ್ರೀಮಂತರು, ಆಗರ್ಭ ಶ್ರೀಮಂತರು ಅವರು. ಆಗರ್ಭ ಶ್ರೀಮಂತರನ್ನಾಗ್ಲಿ, ಇದು ಇವ್ರು ಬಂಗಾರದ ತಿಂದು ಬಂಗಾರ ಹೊರಗಡೆಗೆ ಹೋಗೋರಾಗ್ಲಿ, ನಿಮಗೆ ವರದಕ್ಷಿಣೆಗೆ ಟ್ರೈನ್ ಕೊಟ್ಟಿರೋ ಟ್ರೈನ್ ನಮ್ಮ ತಂದು ನಿಲ್ಲಿಸ್ತೀರಾ? ನಿನ್ನ ನಂಬಿಕೆ ಅಲ್ಲ ಅಲ್ಲ ಇವ್ರೆ ನೀನು ನಂಬಿಕೆ. ಇಲ್ಲಿ ನಮ್ ಕಡೆ ಆದ್ರೆ ಕಳ್ಳನ್ ಮಕ್ಳು ಟೈರು ಪೈರು ಬಿಚ್ಕೊಂಡು ಹೋಗ್ಬಿಡ್ತಾರೆ. ಟ್ರೈನ್ ಬಿಚ್ಕೊಂಡು ಹೋಗ್ತಾರ? ಏರ್ಬಿಟ್ಟು ಹೋಗ್ತಾರ? ಬಿಚ್ಕೊಂಡು ಹೋಗಿ ಬಾಗದ ಗಡ್ಡಿಗೆ ಹಾಕಿರಿ. ಏನ್ ಮಾಡಿದ್ರಿ? ಕಿತಾಪತಿ ನನ್ನ ಮಗಳು, ಅಟ್ಟೋರ್ ನನ್ ಮಕ್ಳು, ನಿನ್ನ ಅಣ್ಣ ತಮ್ದಿರು ಇದ್ದಂಗೆ ನಮ್ಮ ಅಣ್ಣ ತಮ್ದಿರು. ಅದಕ್ಕೆ ನಾನಿವಾಗ ನಿಮ್ ಟ್ರೈನ್ ತಂದು ಇಲ್ಲಿ ನಿಲ್ಲಿಸ್ಕೊಂಡು ನಾನು ನನಗೆ ಉಚ್ಚಾಸ್ಪತ್ರೆ ಕರ್ಕೊಂಡು ಹೋಗ್ಲಿ ಅಂತಲ್ಲ, ನನ್ನ ಬಂದಿಲ್ಲ ಅದನ್ನ. ಸರಿಗೆ ಅವ್ನಿಗೆ ಅರ್ಥ ಆಗಂಗೆ ಹೇಳ್ಬೇಕು. ನರಸಿಂಹಣ್ಣ, ನೀನು ನಾವ್ ಏನು ಫೋನ್ ಮಾಡಿದೆ ಗೊತ್ತಾ ನಿಂಗೆ? ಹೇಳಿ. ನೀನಾದ್ರೆ ಕೆರೆ ಕಡಿಕೆ ಪರೆ ಕಡಿಕೆ ಬಾತ್ರೂಮ್ ಹೋಗ್ತಿರ್ತೀಯಲ್ಲ, ಅಲ್ಲಿ ಮಂತವಿಂದ ಅಲ್ಲಿ ಗಳಿಪಳಿ ಹಾಕ್ಸ್ಕೊಂಡು ಹೋಗ್ಕಂತೀಯ, ಓಡಿಸ್ಕಂತೀಯ, ಬೇಗ ಡೀಸೆಲ್ ಪಜಲ್ ಹಾಕ್ಸ್ಕೊಂಡು ಓಡಿಸ್ಕೋ ಅಂತ ಅಷ್ಟೇನೆ. ಅಲ್ಲ ನಿಮ್ ಇವ್ರೆ, ನನಗೆ ಕೆಟ್ಟ ಮಾತಾಡೋದಕ್ಕಿಂತ ಮೊದ್ಲು ಆಫ್ ಮಾಡಿಬಿಡ್ರಿ. ಟ್ರೈನ್ ಕೆರೆದಾಗ ಪರೆದಾಗ ಓಡಿಸಾಡಕ್ಕೆ ನಾನ್ ಮಾಡಿಕೊಳ್ಳಿ. ಇಲ್ಲಿ ಬಾತ್ರೂಮ್ಗೆ ಹೋಗ್ಬೇಕಾರೆ ಸುಮ್ನೆ ಏನ್ ಕೊಡಾಡ್ತೀನಿ ನಡ್ಕೊಂಡು ಅಲ್ಲಿ ಹಾಕ್ಸ್ಕೊಂಡ್ರಿ. ಇನ್ನೇನ್ ಆ ಕಡೆ ಒಂದ್ ಕಂಬಿ, ಈ ಕಡೆ ಒಂದ್ ಕಂಬಿ, ಒಂದ್ 3 kg 3.5 kg ಕಬ್ನ ತಗೊಂಬಂದ್ಬಿಟ್ರಿ, ಆಯ್ತಪ್ಪ. 3.5 kg ಕಬ್ನ ತಗೊಂಬಂದ್ ಆ ಕಡೆ ಒಂದ್ ಈ ಕಡೆ ಒಂದ್ ಹಾಕೊಂಡು ಬೇಕಾದಾಗ ಹಾಕೋ, ಬ್ಯಾಡಿಲ್ದಾಗ ಬಿಚ್ಚು ಮನೆಗೆ ಮಾಡಿ ಕೊಳ್ಳಿನ. ಅದ್ರಾಗ ಏನೈತೆ? ಯಾರನ್ನ ಬಿಚ್ಕೊಂಡು ಹೋಗ್ತಾರ? ಇಕ್ತಿರಾ ಇಲ್ವೋ? ನನಗಿನ್ನ ಹುಚ್ಚಿಡ್ಸಕ ಈಗಲೇ ಯಾರ್ದ ಹುಚ್ಚಿಡ್ದು ಐತೆ ನಮ್ಗೆ. ಇವಾಗ ಮದುವೆ ಮಾಡಿ ನೀನ್ ನನಗೆ ಟ್ರೈನ್ ಯಾವ್ದಕ್ಕೇನು ನೋಡೋ, ತಾಳ್ಮೆ ಇರ್ಬೇಕು. ತಾಳ್ಮೆ ಇದ್ರೇನೆ ಅಷ್ಟೇನೆ ಮನುಷ್ಯನಿಗೆ ಜೀವನದಲ್ಲಿ. ನೋಡೋ, ತಾಳ್ಮೆ ಒಂದಿದ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸ್ಬೋದು. ವರದಕ್ಷಿಣೆ ಕೊಟ್ಟರೆ ಟ್ರೈನ್ ನಮ್ಮ ನಿಲ್ಲಿಸ್ತೀರಾ ತಂದು?
ರೇ ನಮ್ಮಮ್ಮ ಸತ್ತೋಗ್ಲು ನೋಡ್ರಿ, ನಿಮ್ಮಮ್ಮ ಸತ್ತಾಗ್ಲಿ ಕಣ್ರಿ, ನಮ್ಮಮ್ಮ ಸತ್ತಾಗ್ಲು ನಿಮ್ಮಮ್ಮ ಸತ್ತಾಗ್ಲು ರೈಲ್ ಕೊಟ್ಟವೆ ಕಣ್ರಿ ವರದಕ್ಷಿಣೆ. ನಮ್ಮಮ್ಮ ಈಗಲೇನ ಯಾವ್ದೋ ಕೊರೋನಾ ಇಂಜೆಕ್ಷನ್ ತಗೊಂಬಂದು ಕುಂತಿತ್ತವಳಿ ಹೊತ್ಕೊಂತ ಐತೆ, ಅದಕ್ಕೆ ಇನ್ನ ಅದ್ರ ಮೇಲೆ ಇನ್ನ ಹಣೆ ಇಕ್ತಾ ಇದ್ದೆ. ನಮ್ಮ ಅದೇ ಎಕ್ಕಿಲ್ವ ನೀನ್ ತಡಿ ಒಂದ್ ನಿಮಿಷ ತಡಿ, ಬೇರೆ ಮಾಡ್ಕೊಂಬೇಡ, ಒಂದ್ ನಿಮಿಷ ತಡಿ. ನಾವು ನೋಡು ಹೆಂಗ್ ನೋಡಿದೀವಲ್ಲ, ಅವರು ಆಗರ್ಭ ಶ್ರೀಮಂತರು. ಅವ್ರಿಗೆ ಒಂದು ನಿಮಿಷ ಹೇಳೋದ ಕೇಳಿಸ್ಕೊ. ಅವರು ಬೋಟಿ ವ್ಯಾಪಾರ ಮಾಡಿ ಕೋಟಿ ಸಂಪಾದನೆ ಮಾಡವ್ರೆ, ಗೊತ್ತಾಯ್ತಾ? ಅವ್ರು ಅದಕ್ಕೆ ಬೋಟಿ ವ್ಯಾಪಾರ ಮಾಡಿ ಕೋಟಿ ಸಂಪಾದನೆ ಮಾಡಕ್ಕಾರೆ. ಅವರಿಗೆ ಕೋಟಿ ಅನ್ನೋದು ಅಲಕ್ಷ್ಯ ಆಗ್ಬಿಡೈತೆ. ಅದಕ್ಕೆ ಅವ್ರು ಏನಾದ್ರು ಗೊತ್ತಾ, ಗಾಡಿ ಕೊಡ್ರಿ ಗಂಡಿಗೆ ಓಡಾಡಕ್ಕೆ ಒಂದಿದ್ಕೆ, ಆಯ್ತು ಬಿಡ್ರಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು ಮಾತುಕತೆಯಲ್ಲಿ. ಆಮೇಲೆ ನೆನ್ನೆ ಬಂದು ಕರ್ಕೊಂಡೋಗಿ ರೈಲ್ವೆ ಸ್ಟೇಷನ್ ಆಗಿ ತಗೊಳ್ರಿ ಇದೇನು ನಿಮ್ ಗಾಡಿ ಅಂತಾರೆ. ಇದೇನ್ ಸ್ವಾಮಿ ಶತಾಬ್ದಿ ಎಕ್ಸ್ಪ್ರೆಸ್ ರೈಲ್ ಕೊಟ್ಟಿದ್ದೀರಾ ಅಂತ ಅಂದ್ರೆ, ರೇ ನಾನಿರೋ ಶ್ರೀಮಂತಿಗೆ ಪಲ್ಸರ್ ಗಾಡಿ ಯೂನಿಕಾನ್ ಅವೆಲ್ಲ ಕೊಡ್ಸ್ಬಿಟ್ರೆ ಒಂದು ಬೆಲೆ ಕಮ್ಮಿ ನಮ್ಗೆ, ರೈಲ್ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಇರ್ರಿ ಅಂತ ಅಂದ್ರು. ಈಗ ನಮ್ಗೆ ಇರಕ್ ಮನೆ ಇಲ್ಲ, ಮಳೆ ಬಂದ್ರೆ 3 ತೊಟ್ಟಿತ್ತಿದ್ರೆ 3 ಬಕೆಟ್ ಇಕ್ಬೇಕು. ನಮ್ಮವು ಇಲ್ಲಿ ಕೇಳ್ರಿ, ನಮ್ಮ ನೋಟ್ ಮಾತಾಡಕ್ಕೆ ಅವಕಾಶ 18 ಬಕೆಟ್ ಇಕ್ಬೇಕು ನಾವು. ಆಮೇಲೆ ನಮ್ದು ದಿಕಾರದು ಊರ್ ಬಾಕ್ಲಾಗ್ಯವಳೆ, ಯಾ ನಂಬರಿಗೆ ಮಾಡಿದ್ರು ಅದನ್ನ ಕ್ಲೀನ್ ಆಗಿ ಚೆಕ್ ಮಾಡಿ ನಾನು ನರಸಿಂಹರಾಜಣ್ಣ ನೀನೇನ್ ನನಗೆ ಬೇರೆ ನಾನು ಕುಡ್ಕ ಅಲ್ಲ, ನೀನ್ ಕಂಡಂಗ ನಾನೇನು ಕುಡಿತೀನ? ನೀನ್ ನೋಡೇ ಇಲ್ಲ ನಾನು, ಯಾರು ಮೊದ್ಲು ಯಾರು ಹೇಳ್ಬಿಟ್ಟು ಮಾಡ್ರಿ ನನಗೆ ಬೇರೆ ನಮ್ಮ ಕತೆ ನಮಗ್ ಗೊತ್ತು, ನಿಮ್ ಕತೆ ನಿಮಗೆ ಗೊತ್ತು. ಯಾರು ಹೇಳಿ ನಿಮ್ ಕತೆ ನಿಮಗೆ ಗೊತ್ತು. ನಾನೇನ್ ನಿಮ್ ಮನೆಗ್ ಮದ್ವೆಗ್ ಬರ್ತೀನಿ, ನನ್ಗೇನ್ ನನ್ ಗತಿ ಇಲ್ಲ ಅಂತ ಹೇಳಿ ಬಂದಿಲ್ಲ. ನೀನ್ ಲಗ್ನ ಬರಕ್ಕೆ ಬಂದ್ ಕೊಟ್ಟಿದ್ದಲ್ಲ, ಅದಕ್ಕೆ ಕಡೆ ಬರ್ತೀನಿ ಅಂದಿದ್ಯೋ. ನಮ್ಮ ಮನೆಗೆ ಕೂಳಿ ಗತಿ ಇಲ್ದಂಗೆ ಏನ್ ಬಿದ್ದಿಲ್ಲ ನಾವು. ಅಲ್ಲ ಸ್ವಾಮಿ ಹೇಳಿ, ಯಾರೋ ಇವ್ರು ನಮ್ಗೆ ಯಾರೋ ಫೋನ್ ಮಾಡ್ತಾರಲ್ಲ ಅವ್ರು ಅಂತ ತಿಳ್ಕೊಂಡೆ. ಅಲ್ಲ ಕಣಯ್ಯೋ, ನಮ್ಮನೆ ಕೂಳಿ ಗತಿ ಇಲ್ದೆ ಏನು ನಮ್ ಬಿಕಾರಿ ನನ್ ಮಕ್ಕಳ್ರಲ್ಲ. ಏನ್ ನಿನ್ ಮನೆ ವರ್ಷ ಬತ್ಕಲ್ಲ, ನಿನ್ ಮನೆ ಬಾಗ್ಲಿಗೆ ಅನ್ನಕ್ ಬಂದಿಲ್ಲ ನಾನು. ಖಂಡಿತ ನಾವು ಇಲ್ಲ ಅಲ್ಲಲ್ಲ, ನಿನ್ ಮನೆ ಬಾಗ್ಲಿಗೆ ನಾವೇನ್ ಕೂಳಿ ಇಲ್ದೆ ಬಂದಿಲ್ಲ. ಇಲ್ಲ ನಮ್ಮ ಮನೆ ಅನ್ನ ಇಲ್ಲ ಗತಿ ಇಲ್ಲ ತಿನ್ನಕ್ಕೆ. ನರಸಿಂಹಣ್ಣ ನಮ್ಮ ಅನ್ನ ಹಾಕ್ಬಿಡಪ್ಪ ಸಾಯತಕ್ಕ, ನಿಮ್ ಮನೆಗ್ ಬಂದು ಇದ್ ಬಿಡ್ತೀನಿ, ನಿನ್ ಮನೆ ಬಾಗ್ಲಿಗೆ ಇದ್ ಬಿಡ್ತೀನಿ, ನೀನ್ ಸೇವೆ ಮಾಡ್ಕೊಂಡು ನೀನ್ ಕೈಯಲ್ಲಿ ತೊಳ್ಕೊಂಡು ನೀನ್ ತಿಗ ತೊಳ್ಕೊಂಡು ಅಂತ ಬಂದಿಲ್ಲ. ನೀನ್ ನಮ್ಮ ಮನೆ ಬಾಗ್ಲಿಗೆ ಬಂದು ಲಗ್ನ ಪಡೆ ಕೊಟ್ಟಿದ್ಕೆ ಬಂದ ಹೊಲ್ಟಿದಿರೋದು. ನಿನ್ ಗುಂಜೊಂದೈತಿ, ನಿನ್ ಮದ್ವೆಗ್ ಬರ್ಲಿಲ್ಲ ಅಂದ್ರೆ ಇಕ್ಕ ನಿನ್ ಮುಷ್ಟಿ ನನ್ ಹೆಕಳಸಿ ಯಾಕ ಲೋಪ ಸುಳೆ ಮಗನಿ. ಸುಮ್ಕಿದ್ ನಾವ್ ಕೆರೆನ ಕೊಡಿಸ್ಕೊಂಡಂಗ ಫೋನ್ ಮಾಡಿ ಅಲ್ಲೋಡಿ ಯಾಕಯ್ಯ, ಈ ನನ್ ಮಗ ಗೊಜ್ಜ ನನ್ ಮಗ ಬಂದ್ ಲಗ್ನ ಬರೀ ಕೊಟ್ಟಿದ್ದ ಅಲ್ವಾ, ಮದ್ವೆಗ್ ಹೋಗೋಣ ಅಂತ ನಾನ್ ಕೇಳಿದ್ರೆ ಯಾರು ಹೇಳಿ ನೀವು ಹಿಂಗೆ ಅಂತ. ಇವ್ನ ಮನೆಗೆ ಕೂಳಿಲ್ದೆ ಹೋಗ್ತೀವ, ನಮ್ಗೆ ಬಿದ್ದು ಒದ್ದಾಡ್ತೈತಿ. ನೀನ್ ಬರಲೇ, ನೀನೇ ಎಲ್ಲ ಬಂದು ಇಲ್ಲೇ ತಿನ್ಬಿಟ್ಟೋಗೋ. ಶ್ರೀಮಂತ ಕೊಟ್ಬಿಟ್ಟಿದೀನಿ ಬೀಗರು, ಶ್ರೀಮಂತ ಅಲ್ಲ ಶ್ರೀಮಂತರು ಕೊಟ್ಬಿಟ್ಟಿದೀನಿ ಅಂತ. ಇವನು ಕಿರೀಟ ಬಂದ್ಬಿಟ್ಟಿದ್, ಇವನು ಕಿರೀಟ. ಇವನ್ ಮಕ್ನ ನೆಕಡ ಸಿಯಾಕ, ಇವನ್ ಮಕ್ನ ತುಲ್ಲಾ ಕುಜ್ಜ. ಏನ್ ಕರ್ಮ ಮಾಡಿ ನಮ್ಮನ್ನ ಉಯ್ದಂಗ್ ಮಾತಾಡ್ತಾರಲ್ಲ. ಅಲ್ಲ ಇವನು ಅಲ್ಲ, ಇವನು ಬಾಯಿಗೆ ನನ್ ಹುಚ್ಚ ಉಯ್ಯ ಲೋಪರ್ ನನ್ ಮಗ ನೋಡಿ ಹೆಂಗ್ ಮಾತಾಡ್ತಾನೆ ಇವನು. ವಜಗ್ ನನ್ ಮಗ ಅವ್ರನ್ನ ಮಡಿಕೊಂಡಂಗೆ ಮೋಸ ಮಾಡ್ದಂಗ ಅನ್ಕೊಂಬಿಟ್ಟ ನಮ್ಮನ್ನ. ಏನ್ ಮಾಡೋಣಪ್ಪ, ನಮ್ಮ ಮನೆ ಬಾರ್ಕ್ ಏನ್ ಕೇಳೋಣ. ನಾನು ಯಾರೋ ಫೋನ್ ಮಾಡ್ಯಾರ ಅಂತ ಹಂಗ ಅಂದೆ ಕಣಕ್, ನಾನ್ ಸತ್ವಾಗ್ಲೂ ನನ್ ಮನಸ್ಸಿನಾಗೋದಿಲ್ಲ. ಅಲ್ಲ ನಾವೇನ್ ಬಿಕಾರಿ ನನ್ ಮಕ್ಕಳಲ್ಲ, ನಾವು ಕೂಲಿ ಗತಿ ಇಲ್ವಾ? ಲೇ ಬಾ, ನಿಮ್ ಮನೆಗೆ ಬೇಕಾರೆ ಅಕ್ಕಿ ಪಕ್ಕಿ ರಾಗಿ ಬೇಕಾರೆ ತಾಂಡ್ ಕಾಯಿ ಕಿತ್ಕೊಂಡು ಒಂದಿಷ್ಟು ಬಾಳೆಗೊನೆ ಕಿತ್ಕೊಂಡು ಹೋಗು. ಸತ್ವಾಗ್ಲೂ ನೋಡಿ ನನ್ನ ಮಗ ಇವನು ಹೆಂಗು ಸಿಕ್ಕಣ ಕಿವಿಗ್ ವಾಲೆ ಹಾಕೊಂಡು ಓಡಾಡ್ಕೊಂಡು ನನ್ನ ಮಗ ಗೊಜ್ಗ ಹೆಂಗ್ ಮಾತಾಡ್ತಾನೆ ನನ್ಗೇನೆ. ಒಂದ್ಸಲ ಬಂದು 3 ಸಲ ಮೆಟ್ನಾಗ ಹೋಗ್ಬಿಟ್ರಿ ಮಾಡಿ ತಪ್ಪಿಗೆ. ನಾನು ಒಂದ್ ಮಾತಾಡಿದ್ದೀನಿ, ನಾನು ಈ ನಮ್ಮ ಮಗ ಮುನಿಸ್ಕೊಂಡು ಹೋಯ್ತ ಕಣಕ್, ಅದಕ್ಕೆ ನಾನು ಸತ್ಯವಾಗ್ಲು ಯಾರೋ ಫೋನ್ ಮಾಡ್ಯಾರ ಅಂತ ಮಾಡಿದೆ. ನಾನು ಪತ್ರಿಕೆ ಕೊಟ್ಟು ಬರ್ಬೇಡ್ರಿ ಅಂತ ಹೇಳಕ್ ಬಂದ್ ಪತ್ರಿಕೆ ಕೊಟ್ಟಿದ್ದೀನಿ ಅನ್ನಕ್ಕ. ಅವ್ರ ಶ್ರೀಮಂತ ಅಲ್ಲ, ಅವ್ರ ಶ್ರೀಮಂತ ಆದ್ರೆ ಅವ್ರ ಮನೆಯಾರಕ್ಕೆ ನಾವೇನು ಹೋಗ್ಬಿಟ್ಟು ಮಗಳಿಗೆ ಅಕ್ಕಿ ಕಾಳು ಹಾಕಿ ಬರೋಣ ಅಂತ ಫೋನ್ ಮಾಡಿದೆ. ನಾನು ನಮ್ಮ ಮಗ ಮುನಿಸ್ಕೊಂಡು ಹೋಯ್ದ್ನಲ್ಲ, ಅದಕ್ಕೆ ಒಂದ್ 2 ಡೇಟ್ ಹೊಡೆದೆ. ಆ ವಿಚಾರಕ್ಕೆ ಕಣಕ್ ಬಿಟ್ರೆ ಇನ್ನೇನು ಇಲ್ಲ. ನೀನು ಹಿಂಗೆ ಗೋಪ್ತುಲ್ ನಾಟಕ ಆಡ್ಕೊಂಡು ಅಲ್ಲಿ ಇಲ್ಲಿ ನೋಡ್ಕೊಂಡು ಅವಳು ಓಡಾಡಿದ್ರೆ ಮಗ ಮುನ್ಸ್ಕೊಂಡು ಓಡಾಡಿದ್ರೆ ಇನ್ನೇನ್ ಮಾಡ್ತಾರೆ? ಬಂದ್ಬಿಟ್ಟು ಒಂದ್ 3 ಏಟ್ ಮೆಟ್ನಾಗ ಹೊಡೆದ್ಬಿಡ್ತೀನಿ. ನನ್ಗೆ ಹಂಗೆ ನಾನು ಪಾಟಿ ತಪ್ಪಿಗೆ ನಾನು ಕನಸು ಮಾರಿಸ್ನಾಗು ನಾನು ಅಂತ ಕೆಟ್ಟದ್ ಮಾಡಲ್ಲಕ್ಕ. ಈ ವಯಸ್ಸಲ್ಲಿ ನಿನ್ಗೆ ಅವಳು ಉಳ್ಬೇಕಾ? ಮಗಳು ಮದುವೆ ಮಾಡ್ಕೊಂಡು ಎಲ್ಲ ಮುಚ್ಕೊಂಡು ದುಡ್ಕೊಂಡು ಎಂಡ್ರನ್ ಸಾಕೊಂಡಿರು.
ಮದ್ವೆಗ್ ಬಂದವ್ರಿಗೆ ಏನು ಎತ್ತ ಫೋನ್ ನಂಬರ್ ನೋಡಿ ಯಾರು ಏನು ಎತ್ತ ಮಾಡಿರೋದು ಏನಪ್ಪ ಏನು ಚೆನ್ನಾಗಿದ್ದೀರಾ ಬರ್ರವ್ವ ಇಷ್ಟ್ ಗಂಟೆಗೆ ಬರ್ರಪ್ಪ ಇಷ್ಟ್ ಗಂಟೆಗೆ ಹೋಗ್ರಿ ಮಾಡ್ಕೊಂಡು ಬರ್ರಿ ನಿಮ್ ಖಾಲಿ ಮುಗಿದ್ ನಿಲ್ಲಿಸ್ತೀರ ಒಂದ್ ಒಟ್ಟು ನೀರ್ ಕುಡ್ದ್ ಬಿಡ್ತೀನಿ ನಿಮ್ ಬಂದ್ 100 ಸಲ ಮೆಟ್ನಾಗ ಹೊಡೆದ್ ಬಿಟ್ರಿ ಫೋನ್ ಮಾಡಿದ್ ಫೋನ್ ಮಾಡಿ ನಾನು ಎಷ್ಟ್ ಗಂಟೆಗೆ ಬರ್ಬೇಕಪ್ಪ ಬಸ್ತಾಗ ಬರ್ತೀರೋ ಇಲ್ಲ ನಾವೇ ಕಾರ್ ತಗೊಂಡ್ ಬರೋಣ ಇಲ್ಲ ಬಸ್ಸಾಗ ಜನ ಅವ್ರು ಅಂತ ನಾವ್ ಮಾಡಿದ್ರೆ ನೀನ್ ಗೋಜುಗ್ ನನ್ನ ಮಗ ನೀನ್ ಏನೇನ್ ಮಾತಾಡ್ತಿಲ್ಲ ನಿನ್ ಮಕ್ಳನ್ ಹುಚ್ಚ ಹುಯ್ಯ ಹುಚ್ಚನ ನಾವು 3 ಸಲ ಅಡಿಕೆಲ್ಲ ಹಾಕಿ ಮಕ್ಕ ಹೋಗ್ತು ಹೋಗ್ಬಿಟ್ಟು ಬರಕ ನನ್ಗೆ ನೀನ್ ಖಾಲಿ ಬುಲ್ಕಿ ಸಾಕು ಸ್ಟಾಪ್ ಮಾಡ್ಬಿಟ್ರಿ ದುಡ್ಡು ಬೇರೆ ಇಲ್ಲ ಆಸ್ಪತ್ರೆಗೆ ಹೋಗಕ್ಕೆ ಈಗ ಮಗ ಎತ್ತೋದ ಮಗ ಅದೇ ಒಂದ್ 2 ಡೇಟ್ ಇಸ್ಬಿಟ್ ಆಡಕ್ ಹೋಯ್ತು ಕಣಕ್ ಅದಕ್ಕೆ ಒಂದ್ 2 ಡೇಟ್ ಹೊಡೆದು ಮುನಿಸ್ಕೊಂಡ್ ಹೋಗ್ಯವ್ರು ಎಲ್ಗೋಗಾರೆ ಎಲ್ಲಿ ಹೋಗ್ಯವ್ರು ಇಲ್ಲೆಲ್ಲ ನಮ್ಮ ಅಣ್ಣಾರ್ ಮನೆಗೋ ಪಣ್ಣ ಎಲ್ಗೋ ಹೋಗ್ಯವ್ರೆ ಯಾರ್ಯಾರು ಹೋಗೋರೆ ಅವ್ರ ಒಬ್ರೇ ಹೋಗ್ಯವ್ರಕ್ಕ ಅದಕ್ಕೆ ಅಷ್ಟೇ ಅಕ್ಕ ಇನ್ನೇನು ಇಲ್ಲ ಎಷ್ಟ್ ಗೆತ್ಕೊಂಬಂದ ಗೆತ್ಕೊಂಬಂದ ತೋರ್ಡ ತೋರ್ಡ್ ಗೆತ್ಕೊಂಬಂದವ್ನಿ ಆ ಮಗ ಪರ್ಸಾಗ ಮಾಡಿಕೊಂಡಿದ್ದೆ 8,000 ತಗೊಂಡೋಗ್ ಸೋತ್ ಬಂದವನ್ ಕಣವ ನೀವ್ ಯಾರು ಗೊತ್ತಾಗ್ಲಿಲ್ಲ ಯಾರು ಗೊತ್ತಾಗ್ಲಕ್ಕ ನಾನ್ರಿ ಲಲ್ಲಿ ಅಯ್ಯ ನೀನ್ ನಿಮ್ಮ ಸಿಕ್ಕಿದ ಕೆರ ಅರ್ಧಬಿಡ್ತಿ ಇಂತದಾಗ ಏನ್ ಸಾಚ ಮಾತಾಡ್ದಲ್ಲ ನೀನ್ ತಾಯಿ ಸಿಗ ನೀನ್ ನನ್ ಕೈಗೆ ನಿಮ್ಮ ಊಟ ಆಯ್ತಾ ಅಂಕಲ್? ನಾನು ಮಂಜಾಕ್ಷಿ ಅವ್ರ ಮಗಳು ಬೆಳಗ್ಗೆ ಫೋನ್ ಮಾಡಿದ್ವಲ್ಲ. ಅದೇ ಗಂಡ ತೀರೋದಲ್ಲ ನಮ್ಗೆ ಅಂಕಲ್ ಆತರ ಮಾತಾಡ್ಬೇಡಿ ಅಂಕಲ್, ಆತರ ಮಾತಾಡ್ಬೇಡಿ ಅಂಕಲ್. ಏನ್ ಯಾಕೆ ಅಲ್ಲ ನಮ್ಮ ಮಮ್ಮಿ ಮಾತಾಡ್ತದಂತೆ ವಂಜಾಕ್ಷಿ ಅವರು. ವನಜಾಕ್ಷಿ ಮೀನಾಕ್ಷಿ ನಿನ್ನ ಮೇಲೆ ನನಗೆ ಕಣ್ಣು, ಕಾಮಾಕ್ಷಿ ನಿನ್ನ ಮೇಲೆ ನನಗೆ ಕಣ್ಣು, ಆ ಮುನುಗಿ ಹೆಣ್ಣು ಏಳೆ ಸಖಿ ಮಕರಂದನ ಮಿರಗ ಬಾಳ ಹಣ್ಣು, ಏಳೆ ಮಕರಂದನ ಮಿರದ ಬಾಳಲ ಹಣ್ಣು, ವನಜಾಕ್ಷಿ ನಿನ್ನ ಮೇಲೆ ಕಣ್ಣು ನನ್ನ ಕಣ್ಣು. ಸರ್ ಓ ಏನ್ ಮಾಡ್ತಿದ್ದೀರಾ ಸರ್? ಈಗ ಊಟ ಮಾಡೋಣ ಅಂತ ಕೂತಿದ್ದೀನಮ್ಮ. ನಾನು ವಂಜಾಕ್ಷಿ ಬೆಳಿಗ್ಗೆ ಫೋನ್ ಮಾಡಿದ್ನಲ್ಲ ಸರ್. ಅದೇ ಇದ್ರಾಗೆ ಇದು ಅಕ್ಕ ರಣಧೀರ ಪಿಕ್ಚರಾಗೆ ಆ ವಾರ್ಡ್ ಐತಲ್ಲ, ಆ ವಾರ್ಡ್ ಹಾಕಿಬಿಟ್ಟು ನಿಮ್ ಹುಡುಗರಲ್ಲ ಅವ್ರಿಗೆ ತೋರಿಸ್ಬಿಟ್ಟು ಮಲಿಕೊಂಬಿಡಕ್ಕ ನೀನು. ಯಾಕೆ? ನಾವು ನಿಮ್ಗಿನ್ನ ವಯಸ್ಸಲ್ಲಿ ಚಿಕ್ಕರ ದೊಡ್ಡರ ಗೊತ್ತಿಲ್ಲ. ಖಂಡಿತ 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 ನಮಗ್ ಫೋನ್ ಮಾಡ್ಬೇಡಿ. ನಾನು ಹೇಳಿದ್ನಲ್ಲ ನನ್ಗೆ ಈ ಶುಕ್ರವಾರ ಬಂದ್ರೆ 28 ತುಂಬಿ 29ಕ್ಕೆ ಬಿಡುತ್ತೆ ಅಂತ. ಅದಕ್ಕೆ ಏನ್ ಮಾಡೋಣ? ಬಾ ಇಬ್ರು ಲವ್ ಮಾಡೋಣ. ನನಗ್ ಗಂಡಿಲ್ಲ, ನಿನಗೆ ಹೆಂಡತಿ ಇದ್ದಂಗಿಲ್ಲ, ಇದ್ರು ಸತ್ತಂಗೇನೆ. ಇಬ್ರು ಬರ್ರಿ, ನಾನಿಬ್ರು ಸೇರ್ಕೊಂಡು ಲವ್ ಮಾಡೋಣ. ನನ್ ಮಗಿಗೊಂದ್ ಬಾಳ್ ಕೊಡೋಣ. ನಿನ್ ಹೆಸರು ಸೇರಿಸ್ತೀನಿ, ಸ್ಕೂಲಿಗೆ ಸೇರಿಸ್ತೀನಿ. ನೀನು ಬಂದು ನನ್ ಮಗಳಿಗೊಂದು ಎಜುಕೇಶನ್ ಕೊಡ್ಸು, ಆರಾಮಾಗಿರು. ನಿಮ್ಮ ಮಗಳ ಕೈ ಕೊಡಿ. ಮಗಳು ಕೈಲ? ಹಲೋ ಹೇಳಿ ಅಂಕಲ್. ಬಾಳ್ ಕೊಡ್ಬೇಕ ನಿಮ್ಮ ಅಮ್ಮಗೆ ಅಂಕಲ್? ಏನಂಕಲ್? ನಿಮ್ಮ ಅಮ್ಮಗೆ ಬಾಳ್ ಕೊಡ್ಬೇಕ ನಾನು? ನೀವೇನ್ ಹೇಳ್ತೀನಿ ನಂಗೆ ಗೊತ್ತೈತಿ ಅಂಕಲ್. ನಾನು ಓದ್ಕೊಬೇಕು, ಮಮ್ಮಿ ಕೈ ಕೊಡ್ತೀನಿ ನೋಡಿ. ಓದ್ಕೊಂತ ಇದ್ದೇನಮ್ಮ? ಕೊಡಮ್ಮ. ಹಲೋ ಹಲೋ ಹೇಳ್ ಜಾನು. ಜಾನು? ಜಾನು ಅಂದ್ರೆ ತುಂಬಾ ಪ್ರೀತಿಯಿಂದ ಅಲ್ಲ. ನೀನು ಫೋಟೋದಲ್ಲಿ ಅಷ್ಟು ದಪ್ಪ ಚೆನ್ನಾಗಿದ್ಯಲ್ಲ, ನೀನ್ ಬಟ್ಟೆ ಬಿಚ್ಬಿಡ್ರಿ, ನೀನ್ ಎಷ್ಟು ದಪ್ಪ ಇರ್ಬೇಕು. ಅದಕ್ಕೆ ನಾನು ನಿನ್ ತುಂಬಾ ನೋಡ್ಬೇಕು ಅಂತ, ನೀನ್ ಲವ್ ಮಾಡ್ಬೇಕು ಅಂತ ಆಸೆ ಆಗಿದೆ ಜಾನು. ನಿನ್ನ ಯಜಮಾನ್ರು ಏನಾಗಿ ಸತ್ತೋಯ್ತು? ಆಕ್ಸಿಡೆಂಟ್ ಆಗಿ. ಆಕ್ಸಿಡೆಂಟ್ ಏನಿತ್ತು ಅದ್ರಾಗೆ? ಇಲ್ಲ ನನ್ ಜೀವ ನಿನ್ಗೋಸ್ಕರ ಮಿಡಿತಾ ಇತ್ತು. ನಾನು ನೀನು ಸೇರ್ಬೇಕಾಗಿತ್ತಲ್ಲ ರೀ, ಅದಕ್ಕೆ ನನ್ಗೇನು ಆಗಿಲ್ಲ. ನಾನು ನಿನ್ನ ಟಿಕ್ ಟಾಕ್ ಅಲ್ಲಿ ನೋಡಿ ಆ ಪ್ಯಾಂಟು, ಆ ಶರ್ಟು, ಆ ನಿನ್ ಟೌಲ್ ಹಾಕೊಂಡ್ ಡ್ಯಾನ್ಸ್ ಆಡಿರೋದು, ಹಬ್ಬ ನನಗ್ ತುಂಬಾ ರಾತ್ರಿ ಎಲ್ಲ ಡಿಸ್ಟರ್ಬ್ ಆಗಿದೆ. ನನಗ್ ನಿದ್ದೆನೇ ಬಂದಿಲ್ಲ. ನಿದ್ದೆನೇ ಬರ್ಲಿಲ್ವಾ? ಇಲ್ಲ. ಇದು ಡ್ರಿಂಕ್ ಮಾಡ್ತೀರಾ? ನಾವೇನ್ ಆತರ ಏನ್ ಕುಡಿಯಲ್ಲ. ಈ ರಮ್ಮು, ವಿಸ್ಕಿ ಇಂಥವೇನು ಕುಡಿಯಲ್ಲ. ರಾಜ 4 ಬಾಟ್ಲು ಕುಡಿತೀನಿ ಅಷ್ಟೇ, ಮನೆ ಕಮ್ಬೇಕಾರೆ ಸ್ಲೈಟ್ ಆಗಿ ಸ್ವಲ್ಪ.
ಬೀರು ಬ್ರಾಂತಿ ಏನು ಕುಡಿಯಲ್ವಾ? ಅವೇನು ಕುಡಿಯೋದು ರಾಜ ಅನ್ನೋದು ಏನೋ ಬರುತ್ತಲ್ಲಪ್ಪ ಇದು ಪಾಕಿಟ್ ಅಲ್ಲಿ ಅದು 4 ಕುಡಿತೀರಾ? 4 ಕುಡಿತೀನಿ ಅಷ್ಟೇನೆ. 4? ಹ್ಮ್. 1 2 ಅಲ್ಲ 4. ಹ್ಮ್. ಅವ್ರು ಹೋಗಿರೋದು ತಪ್ಪೇನಿಲ್ಲ ಬಿಡಿ. ನೀವು ಬಂದ್ರಿ ಹೋಗ್ಬೋದಲ್ಲ ಅಲ್ಲಿಗೆ ನೀವುನು? ಅರ್ಜೆಂಟ್ ಆಗಿ? ಹ್ಮ್. ಯಾಕಕ್ಕ ನಿಮ್ಗೆ ನಾನು ಫೋನ್ ಮಾಡುವಂದಿದ್ನ ವನಜಾಕ್ಷಿ ನಿನ್ನ ಮೇಲೆ ಕಣ್ಣು ಗ್ಯಾಸ್ಟ್ರಿಕ್ ಬೇರೆ ಆಗಿದೆ ಪಾಪು. ಗ್ಯಾಸ್ಟ್ರಿಕ್ ಮಾತ್ರೆ ಕೊಡೋ. ಮಗ ಈಗಲೇ ತರಬೇಡ ತಳಿ ಊಟನ ಮಗ ಬೇಡ ಈಗಲೇ ಊಟ. ಹಲೋ ಅಮ್ಮ ಹೇಳ್ ಜಾನು. ವನಜಾಕ್ಷಿ ನಿನ್ನ ಮೇಲೆ ಕಣ್ಣು ಗ್ಯಾಸ್ಟ್ರಿಕ್ ಬೇರೆ ಆಗಿದೆ ಪಾಪು. ಗ್ಯಾಸ್ಟ್ರಿಕ್ ಮಾತ್ರೆ ಕೊಡೋ. ಮಗ ಈಗಲೇ ತರಬೇಡ ತಳಿ ಊಟನ ಮಗ ಬೇಡ ಈಗಲೇ ಊಟ. ಹಲೋ ಅಮ್ಮ ಹೇಳ್ ಜಾನು. ಜಾನು ಅಮ್ಮ ಹೇಳ್ ಜಾನು. ನೀನು 4 ರಾಜ ಪಾಕಿಟ್ ಕುಡಿಯೋದು. ನಿಮ್ ಮಗಳು ಏನ್ ಓದ್ತಾ ಇರೋದು? ಈಗ 3ನೇ ಕ್ಲಾಸ್ 3rd ಸ್ಟ್ಯಾಂಡರ್ಡ್. ಅಲ್ಲೇ ದೊಡ್ಡ ಸಮುದ್ರ ನಿಮಗೆ. 4 ರಾಜ ಪಾಕಿಟ್ ಅಂದ್ರೆ ಆದಷ್ಟು ನಮ್ಗೆ ಫೋನ್ ಮಾಡ್ಬೇಡಿ ಅಮ್ಮ. ಯಾಕೆ ಜಾನು? ನಾವು ಕುಡಿಯೋದ್ ಪಡಿಯೋದೆಲ್ಲ ನಾವು ಇಲ್ಲ ನಮ್ಮ ಹತ್ರ. ಆಮೇಲೆ ಕೆಟ್ಟದು ಏಕ ಇದೆಂತದ್ದು ನಾನು ಸೀತಾ ಮಾತೆ ಇದ್ದಂಗೆ. ಲೋಪರ್ ಸೋಳೆ ಮಗನೆ ನಿನ್ ಮನೆ ಹಾಳಾಗೋಗ. ನೀನ್ ಹೋಗೋದಾರೆ ಅಕ್ಕಿ ಇಕ್ಕ ಲೋಪರ್ ಸೋಳೆ ಮಗನೆ. ಆ ಲಕ್ಷ್ಮಿ ಬಾಳ್ ಹಾಳು ಮಾಡಿರೋದು ಯಾರು? ನೀನ್ ಎಲ್ವನೋ? ಆ ರತ್ನಿ ಬಾಳ್ ಮದುವೆಗಿಂತ ಮುಂಚೆ ಹಾಳು ಮಾಡಿರೋದು ನೀನ್ ಎಲ್ವನೋ? ಈ ಗೊಲ್ರಮ್ಮನ್ ಹಿಡ್ಕೊಂಡಿದ್ಯೇನೋ? ಮಾತಾಡೋ. ಇದೇನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಏನು ಅನ್ನೋದು ರಿವರ್ಸ್ ಗೇರ್ಗೆ ಬರುತ್ತೆ. ನಮ್ಗೆ ಊಟ ಬರುತ್ತಲ್ಲ ರಿವರ್ಸ್ ಗೇರ್ ಆಗಿ. ಅಮ್ಮ ಗೊಜ್ಜಗ್ ನನ್ ಮಗನೆ. ವಂಜಾಕ್ಷಿ ಅಂತಂದ್ರೆ ಹೆಂಗ್ ಮಾತಾಡ್ಬಿಟ್ರ? ನಾನ್ ಕಣಲ್ಲಿ ಬಸ್ ಹುಡಿಕೆ. ಓಹೋ ವಂಜಾಕ್ಷಿ ಅಂತಿದಂಗೆ ನನ್ನ ಮೇಲೆ ಕಣ್ಣು ಅಂತ ಹಾಡು ಹೇಳ್ತಿ. ಅವಳು ಹೊಸಬ್ಳು ಸಿಕ್ಬಿಟ್ಟವಳೆ. ಅವಳ್ತ ದೋಚ್ಕೊಂಡ್ ಹೋಗ್ಬಿಡ. ನಾವು ನಮ್ಮನಕ್ಕೆ ಎಂಡ್ರಿಗೆ ಇನ್ನೊಂದ್ ಮನೆ ಕಟ್ಕೊಟ್ಬಿಡೋಣ. ಇನ್ನೊಂದ್ 2 ಕಿವಿ ವಾಲೆ ಮಾಡ್ಸಾಕೊಂಬಿಡೋಣ ಅಂತ ಅಲ್ವನು? ಗೊಜ್ಗ ಗೊಜ್ಜಗ್ ನನ್ ಮಗನೆ. ಗೊಜ್ಜಗ್ ನನ್ ಮಗನೆ. ನಿಮ್ಮ ಅವ್ನು ನಿನ್ ಸಾಯನಕ್ಕೆ ನಿಂದೇನ್ ನನ್ಗೆ ಇವತ್ತು ಹೇಳ್ತೇನೆ. ನಿಮ್ಮ ಅಮ್ಮ ಮಿಂಟ್ರಿ ಗುಟ್ಟಿದ್ ಮುಂದೆ ಮೊನ್ನೆಲ್ಲ ಕುಡಿದು ಬಿದ್ದಿದ್ದಿಲ್ಲ. ಮೊನ್ನೆ ದಿನ ನಿಮ್ಮ ಅಮ್ಮ ಫೋನ್ ಮಾಡೋ ಅಷ್ಟೊತ್ತಿಗೆ ಬಂದು 4-5 ಜನ ಬಂದು ನಿಂತಿದ್ರಲ್ಲ ಬಾತ್ರೂಮ್ ಮುಂದೆ. ನಿಮ್ ಬಾತ್ರೂಮ್ ಮುಂದೆ ಮನೆ ಮುಂದೆ ಚಿನಾಲಿ. ನೀನ್ ಬಂದ್ ನೋಡ್ಕೊಂಡು ಹೋಗಿದ್ದಾನ? ಬಿಸಿಲಾಗ ಕುಡಿದು ಬಿದ್ದಿದ್ದಲ್ಲೇ 10-11 ಗಂಟೆ ರಾತ್ರಿನಾಗ. ಗೊಜ್ಜಗ್ ನನ್ ಮಗ. ನೀನ್ ನೋಡಲ್ಲ ಗೊಜ್ಗ ಬಂದಿದ್ದೀನಿ. ನಿನ್ ಮಕ ನೋಡು. ಮುಚ್ಕಲೆ ಬಾಯಿ ಚಿನಾಲಿ. ಕೊನೆಗೆ ಏನಾಗ್ ಸಾಯ್ತಿ ನೋಡ್ಲಾ ನೀನು? ನನಗ್ ಗೊತ್ತೈತೆ ಮುಚ್ಕೊಂಡೆ ಚಿನಾಲಿ. ನಿಮ್ಮ ಅಮ್ಮನ ನಾಡ ನೀನ್ ಎಷ್ಟು ಹಾಳು ಮಾಡಿದ್ ಬಂದಲ್ಲ. ಈಗ್ಲೇ ನಿಂದು ಹೊಟ್ಟೆ ಎಲ್ಲ ಊದ್ಕೊಂಡೆ ಅದೆಲ್ಲ ಊದ್ಕೊಂಡೈತೆ. ಈಗ್ಲೇ ನಿಂಗೆ ಅಲ್ಲಿ ನೋವು ಇಲ್ಲಿ ನೋವು. ಇಷ್ಟಲ್ಲಿ ನಿಂಗೆ ಆಪರೇಷನ್ ಮಾಡ್ತಾರ ನೋಡು. ನಿಂಗೆ ಇಲ್ಲ ಲಕ್ಕೋ ಹೊಡಿತಿದ್ದಾರೆ ರಾತ್ರಿ. ನಿನ್ನಂತರ 5 ಜನ ತೆಗ್ದು ಆಚೆಗೆ. ಅಯ್ಯೋ ನಿನ್ ಎಂಡ್ರು ಫಸ್ಟು ನೀನ್ ಎಂಡ್ರು ತೆಗ್ದು ಆಚೆಗೆ ಒಪ್ಪಾರಾಗ ಮನ್ಗುಸೋದ್ ಮರ್ತ್ಬಿಟ್ಟಿದ್ಯಾ? ಒಪ್ಪಾರಾಗೆ ಚೊಳೆಗೆ ಗೊಜ್ಜಗ್ ನನ್ ಮಗನೆ. ಮುಂದೆ ಗೊಜ್ಜಗ 8 ಜನ ಎಸಿತಾನಂತೆ. ಎಂಡ್ರನ್ನ ಕ್ಲೀನ್ ಆಗಿ ಅದ್ಭುತ ಇಟ್ಕೊಳಕ್ ಬರಲ್ಲ. ಅದಕ್ಕೆ ನಿಮ್ ಅಮ್ಮನ ಕಣ್ಕಂಡ್ರಿಗೆಲ್ಲ ಫೋನ್ ಮಾಡ್ಕೊಂಡು ನಿಮ್ ಅಮ್ಮನ್ ತಿರ್ಗೋದ್ ನಾಯಿ ತಿರ್ಗದಂಗ್ ಕೊಟ್ಟಾರ. ಅರ್ಧ ಬರ್ದಾಗ ದುಡ್ಡು ಕೊಟ್ಟೋಗ ನಿಮ್ಗೆ. ನೀನ್ ಗಂಡ್ಸತ್ ಮುಂಡ್ಯಾರ ನಿನ್ನಂತ ಗಂಡ್ಸತ್ ಮುಂಡ್ಯಾರ ಹುಡಿಕೊಂಡ್ ಹೋಗಲ್ಲ. ಅರ್ಧ ದುಡ್ಡು ಕಿತ್ಕೊಂಬರಕ್ಕೆ. ನಿನ್ಗ್ ನನ್ ಹುಚ್ಚ ಇದ್ ಬಿಡ್ತೀನಿ. ಬಾಯೊಳಿಕೆ ಮಗನೇ ಅಗ್ಲಿಸ್ಬಿಡ್ತೀನಿ ನಿನ್ಗೆ. ಉಚ್ಚೆ ಉಯ್ದ್ಬಿಟ್ಟು ಹಂಗೆ ಯೋಲು ಹಾಕಿ ಹಂಗೆ ಎಲ್ಲ ಯೋಲ ಹಾಕಿ ಉಚ್ಚೆ ಉಯ್ದು ಮೂಗೊಳಿಕೆ ಬಾಯಳಿಕೆ ತಿನ್ಬಾರ್ದು. ಯೋಲು ಇವತ್ತು ಯೋಲ್ ತಿಂದಂಗೆ ಅನ್ನ ತಿಂದ್ರೆ ಇವತ್ತು. ಅನ್ನ ತಿನ್ನ ಮಾತಾಡೆ ಚಿರಾಲಿ. ಇವತ್ ಅನ್ನ ತಿನ್ನಲ್ಲ. ನನ್ ಗ್ಯಾಪ್ ಮುಸ್ಕೊಳ್ಳಲ್ಲ. ಇವತ್ ನಾನು ಯೋಲ್ ತಿಂದಂಗ್ ಕಳ್ಳ ಕಾಳು ಕಡ್ಡಿ. ಇವತ್ ಏನ್ ಮಾಡೋರೆಲ್ಲ ನಿಮ್ಮ ಅಮ್ಮನ್ ಲಂಗಡ ಮುಂಡೆ ಲೋಫರ್ ಈ ಗಿಡ ಮುಂಡೆ
ಗೊಜ್ಜು ಮುಂಡೆ ನಿಮ್ಮಮ್ಮ ಕಿತ್ತೋದ್ ಮುಂಡೆ. ಲೇ ಗೊಜ್ಗ, ಇವತ್ ನೀನ್ ನಿನ್ ಕಾಲ್ ತಿಂದ್ರೆ ನಾನು 7 ತಿಂದಂಗೆ. ಅಯ್ಯೋ ನಮ್ ಹೊಟ್ಟೆ ಊರ್ದಾಗ ಇವ್ರ ಹೊಟ್ಟೆ ಊರಿ ನಮ್ಗೆ ಯಾಕೆ ಇದನ್ನ ಕಟ್ಟಂಗ್ ಹೊಂಟಿರ? ಅಯ್ಯೋ ಅಯ್ಯೋ ಇವ್ರ ತಾಯಿನ ಹಾಕ್ಯ ಯಾಕನ ಬಂತು ಗೌರಿ ಹಬ್ಬ ಅಮ್ಮನ್ನ ಹಾಕ್ಯ ಯಾಕಡೆಗೆದ್ನು ಇವತ್ತು ಬೆಳಿಗ್ಗೆ ನೋಡ್ರ ನನ್ ಮಗ ವೆಂಕಟೇಶಣ್ಣರು ಹಂಗ್ ಮೊಯ್ದ. ಇವ್ರು ನೋಡ್ರಿ ಹಿಂಗಂದ್ರು. ಇದು ನಮ್ ದುಡ್ಡು ಕಾಸು ನಂತ ವಿಧಿದ್ ಒಡವೆನು ಕಿತ್ಕೊಂಡ, ದುಡ್ಡು ಕಿತ್ಕೊಂಡ, ಅಕ್ಕ ನನ್ ಸೀಲೆನು. ಡ್ಯಾಡಿ ಹಬ್ಬದ ದಿವಸ ಬೈಬೇಡ ಅಂಟಿ. ನಮ್ಗೆ ಯಾಕೆ ಡ್ಯಾಡಿ ಬೈದ್ಯಾ? ನನ್ಗ್ ಬಟ್ಟೆನೆ ಕೊಡ್ಸಿಲ್ವಲ್ ಡ್ಯಾಡಿ ನೀನು? ಗಾಡಿಯೆಲ್ಲ ನಾನು ನರಸಿಂಹರಾಜ ಕಣಪ್ಪ, ನಿಮ್ಮ ಅಮ್ಮಗೆ ಹೇಳಪ್ಪ ಫೋನ್ ಮಾಡಿ. ನನಗೆ ಫೋನ್ ಮಾಡ್ಬೇಡ್ರಪ್ಪ, ಆಪ್ ಮಾಡ್ತೀನಿ. ಇದು ನಾಟ್ರಿ ಚಪ್ಪಲ್. ನಮ್ಸ್ಕು ಅಮ್ಮ ಇಲ್ಲಿ ಕೆಳಗಡೆ ಮನೆಗವ್ರೆ, ಈ ಕಡೆ ಬಾಕ್ಲ ಮನೆಗಿರ. ನಾನು ಸೊಳ್ಳೆ ಕಡಿತಿಲ್ವಾ ಅಂದ್ರೆ ಓಡ್ ಕಡಿಲ್ಲ ಇಲ್ವ ಅಂತ ಅಂದ್ರೆ ಗದಾಕಿ ಮಾಡಿಕೊಂಡು ನಮ್ಮ ಮನೆಗೆ ಅಲ್ಲಿ ಎಲ್ಲ ಜನ ಎದ್ದೇಳ್ತಾರೆ, ಒಳ್ಳೆ ಮರ ಕಟ್ಟಿ ಹೊಡ್ಬಿಡ್ತಾರೆ. ಸೊಳ್ಳೆ ಕಡಿತಿಲ್ವಾ ಅಂದೆ. ಅದಕ್ಕೆ ಏನ್ ಮಾಡೋಣ ನಾವು? ನಮ್ಮ ಮನೆ ಬರ ನಾಯಿ ಬೇರೆ ಮಗಳ ಬಂದಿಗೈತಿ. ನಾಯಿ ಬೇರೆ ಮಗಳಂದೆ? ಓ ಇಲ್ಲೇ ಮಾಡ್ತೇವೆ. ತಾಯಿನ ಗೂಡ್ರಕ್ ಬಂದ್ ಇಲ್ಲೇ ಮಗಳ ಮನೆ ಕಾಣ್ತೇವೆ. ನಮ್ಮನ್ನ ಎಷ್ಟು ಹೊಡೋರು ಹೋಗಲ್ಲ. ಹಲೋ ಹಲೋ ಅಲ್ಲ ಹೇಳಿ. ಒಂದ್ ಬಟ್ಟೆ ಇಲ್ಲ, ಒಂದ್ ಬರೆ ಇಲ್ಲ, ಏನಿಲ್ಲ. ನಮ್ಗೆ ಆಗಿದ್ರಲ್ಲ. ಅಯ್ಯೋ 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 ಒಂದ್ ತಾಯಿನ ಹಾಕ್ಯ ಎದ್ದಾದಾಗ ಹಂಗೆ ಮನಿ ಕಂಡಿದ್ರ ಆಯ್ತಲ್ಲ. ಎದ್ದಾಗ್ಲಿಂದ ಇದೇ ಆಗೋದಲ್ಲ. ಅದೇ ಮಾತೆ ಬೇರೆ ಮುಗ್ದೋಗ. ಅಯ್ಯೋ ನಮ್ ಹೊಟ್ಟೆ ಊರ್ದಾಗ ಇವ್ರ ಹೊಟ್ಟೆ ಊರಿ ನಮ್ಗೆ ಯಾಕೆ ಇದನ್ನ ಕಟ್ಟಂಗ್ ಹೊಂಟಿರ? ಅಯ್ಯೋ ಅಯ್ಯೋ ಇವ್ರ ತಾಯಿನ ಹಾಕ್ಯ ಯಾಕನ ಬಂತು ಗೌರಿ ಹಬ್ಬ ಅಮ್ಮನ್ನ ಹಾಕ್ಯ ಯಾಕಡೆಗೆದ್ನು ಇವತ್ತು ಬೆಳಿಗ್ಗೆ ನೋಡ್ರ ನನ್ ಮಗ ವೆಂಕಟೇಶಣ್ಣರು ಹಂಗ್ ಮೊಯ್ದ. ಇವ್ರು ನೋಡ್ರಿ ಹಿಂಗಂದ್ರು. ಇದು ನಮ್ ದುಡ್ಡು ಕಾಸು ನಂತ ವಿಧಿದ್ ಒಡವೆನು ಕಿತ್ಕೊಂಡ, ದುಡ್ಡು ಕಿತ್ಕೊಂಡ, ಅಕ್ಕ ನನ್ ಸೀಲೆನು ಕಿತ್ಕೊಂಡ. ಮಾತಾಡಕನ ಬಿಡಲ್ಲ ತಾಯಿನ ಹಾಕ್ಯ ಇವ್ರ ಅಮ್ಮನ್ನ ಹಾಕ್ಯ ಮಾತ್ರೆ ಬೇರೆ ಇದು ನಾವು ನನ್ ಒಡವೆ ಕಿತ್ಕೊಂಡ, ನನ್ ದುಡ್ಡು ಕಿತ್ಕೊಂಡ, ನನ್ ಬಾಳೆ ಹಾಳ್ ಮಾಡ್ದ, ಮನೆ ಮಾರಿಸ್ದ, ಎಲ್ಲಾ ಮಾಡ್ಕೊಂಡ. ಅವನು ಹೊಸ ಹೊಸ ಬಟ್ಟೆ ಒಡವೆ ಎಲ್ಲಾ ಮಾಡ್ಸ್ಕೊಂಡ. ನಂದು ಮಾರ್ದ, ನನ್ಗೆ ಪುಗ್ಲಿ ಇಕ್ತ, ಅವನ್ ಮಾಡಿಸ್ಕೊಂಡ. ಜೀವಕ್ಕೆ ಜೀವ ಮಾಡ್ಕೊಂಡು ನೀನು ಜೀವಕ್ ಜೀವ ಕೊಡ್ತೀನಿ, ಪ್ರಾಣ ಕೊಡ್ತೀನಿ. ನಿನ್ಗೆ ಉಸಿರಲ್ಲಿ ಉಸಿರಾಗಿರ್ತೀನಿ, ನಿನ್ಗೆ ಕಷ್ಟದಲ್ಲಿ ಬಿಸಿಲಿಗೆ ಬಿಡಲ್ಲ, ನಿನ್ಗೆ ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ ಅಂತ ಹೇಳಿ ಬಂದ್ ಅಂತ ಬಂದು ಉಡ್ಸಿ ಅವನ ಅಮ್ಮನ ಎಂತದ ಅವನಮ್ಮ ಅದನ್ನು ಬೀದಿ ಪಾಲ್ ಮಾಡ್ದ. ಈ ನನ್ ಮಗ ಬೊಡವೆ ಬಟ್ಟೆ ಮನೆ ಮಠ ಎಲ್ಲ ಮಾಡ್ಕೊಂಡ ಅವನ ಅಮ್ಮನ್ನ ಮಾಡ್ಕೊಂಡು ಹಾಕಿ 3 ತಗ್ ಬಕೆಟ್ ಇಕ್ಬೇಕು. ಮಳೆ ಬಂದ್ರೆ ನಿನ್ನಿಂದ ಮಾತ್ರ ನುಂಗಿ 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 ರೀಸರ್ಸ್ ಎಲ್ಲ ಸೀಮೆ ಗಂಜ್ ಬಂದಂಗ ಯಾಕೆ ನನ್ನ ಹಾರ್ಟ್ ಅಟ್ಯಾಕ್ ಬಂದ್ ಮಾಡ್ತೀನಿ. ನಾವ್ ಮುನ್ನೆಲ್ಲಾ ಹಾಳ್ ಮಾಡಿದ್ವಿ, ನಮ್ ಜೀವನನೇ ಇಷ್ಟ ಹಾಳ್ ಮಾಡ್ಬಿಟ್ಟೆ. ನಮ್ ಜೀವನ ನೀನ್ ಇನ್ನ ಗೊತ್ತಿದ್ಯಲ್ಲ, ಹೆಂಗ್ ಬೆಳೆಸ್ಕೊಂಡಿದೆ ನೋಡು. ಆ ಕನ್ನಂಬಾಡಿ ಕಟ್ಟೆ ಬೆಳೆಸ್ಕೊಂಡಂಗ ಇಷ್ಟು ದಪ್ಪ ಬೆಳೆಸ್ಕೊಂಡಿದ್ಯಾ ನೋಡಪ್ಪ ಸ್ವಾಮಿ. ನಮ್ಮಪ್ಪ ತಂದೆ ವೆಂಕಟರಮಣ ಎಲ್ಲಿದ್ಯೋ? ತಂದೆ ನರಸಿಂಹಸ್ವಾಮಿ ಇವ್ರ ಮನೆ ಎಲ್ಲ ಇಷ್ಟಪ್ಪ ಹೊಟ್ಟೆ ಮಾಡ್ಕೊಂಡವನೆ. ಕನ್ನಂಬಾಡಿ ಕಟ್ಟೆ ಮಾಡ ಅದನ್ನು ಹೊಡೆದು ಕುಯ್ದು ಕಿಡ್ನಿ ಎಲ್ಲ ಕುಯ್ದು ನಿನ್ನ ತೆಗ್ಸಿ ನಿನ್ ತಾಯಿನ ಹಾಕ್ಯ ಯಾವ ಊರಿಂದ ನನ್ ನಂಬರ್ ಕೊಟ್ರೆ ನಂಬರ್ ಮುಂಡೆ ಅಲ್ಲ ನಂಬರ್ ಕೊಟ್ರು ಯಾರ್ಯಾರೋ ನಂಬರ್ ತಗೊಂಡ್ರು. ನನ್ ಬಾಳೆ ಹಾಳ್ ಮಾಡ್ಬಿಟ್ಟ. ನಿಮ್ಮನ್ನೆಲ್ಲ ಬಿಡಿದ್ ಯಾರೋ ಇಲ್ಲಿ ಯಾರೋ ದುಡ್ನವ್ರು. ನಿಮ್ಮಮ್ಮ ಇನ್ನೊಂದ್ಸಲ ಜೀವನದಾಗ ಮಾಡ್ಬೇಡ ನಿನ್ ತಾಯಿನಾಕ್ಯ. ಮೊನ್ನೆ ರಾಗಿ ಪಾಗಿದೆಲ್ಲ ಮಾತಾಡಿಲ್ವ ಇವ್ರು ಸರ್ಕಾರ ಇವ್ರೆಂತವ್ರು ಕೆಂಪವ್ರಲ್ಲ ಅವ್ರು ಗಾಡಿಯಾಗೆ ನಿಮ್ ತಾಯಿನಾಕ್ಯ ಎಲ್ಲ ಮಾತಾಡಿಲ್ವ? ನಿಮ್ಮಮ್ಮನ ಇವತ್ತು ನಾಳೆ ಕೊಡ್ತೀನಿ, ನನ್ ನಿನ್ ಫೋನ್ ಮಾಡೋ ತಾಯಿ ನೀನ್ ಹಾಳು ಬಂದ ನೋಡು. ಬಾರೋ ಅಪ್ಪನ ಹತ್ರ ಬಾರೋ ಅಪ್ಪನ ಹತ್ರ ಮಾತಾಡ್ಬಾರೋ. ಅಯ್ಯೋ ನಿನ್ ತಾಯಿನಾಕ್ಯ ಸತ್ತೋದಾಗ ಕೂಗ್ತಾರಲ್ಲ, ನಿಮ್ಮ ಅಪ್ಪ ಸತ್ತೋದ್ ಬಾರೋ ಅಂತ ಹಂಗ್ ಕೂಗ್ತಿಲ್ಲ ತಾಯಿನಾಕ್ಯ. ಹಲೋ ಡ್ಯಾಡಿ. ಹೇಳಪ್ಪ ಆಯ್ತು ನಿಮ್ಮ ಡ್ಯಾಡಿ ಹಬ್ಬದ ದಿವಸ ಬೈಬೇಡ ಅಂಟಿ. ನಮ್ಗೆ ಯಾಕೆ ಡ್ಯಾಡಿ ಬೈದ್ಯಾ? ನನ್ಗ್ ಬಟ್ಟೆನೆ ಕೊಡ್ಸಿಲ್ವಲ್ ಡ್ಯಾಡಿ ನೀನು?
ಗಾಡಿ ಎಲ್ಲ ನಾನು ನರಸಿಂಹರಾಜ ಕಣಪ್ಪ, ನಿಮ್ಮ ಅಮ್ಮಗೆ ಹೇಳಪ್ಪ ಫೋನ್ ಮಾಡಿ, ನನಗೆ ಫೋನ್ ಮಾಡ್ಬೇಡ್ರಪ್ಪ, ಆಫ್ ಮಾಡ್ತೀನಿ. ಇದು ನಾಟ್ರಿ ಚಪ್ಪಲ್ ಕಂಡವ್ರಿ ಕೆರ ಹೊಡೆದವಂಗ್ ಉಯ್ದು ಬಿಡ್ತಾರ ನಮ್ಮನ್ನ. ಯಾವಾಗ ನಾವು ಹುಡುಕೊಂಡ್ ಇಲ್ಲಿ ಮನಿ ಕಂಡವ್ರು ಈಚೆಗೆ ಅಂತಾನ. ನಿಮ್ಮ ಅಮ್ಮನ ಐ ಲವ್ ನಾನ್ ಸುಮ್ಮನೆ ಅಕ್ಕ. ಅಲ್ಲ ಅಂದ್ರೆ ಒಂದೇ ಒಂದ್ಸರಿ ಮಾತಾಡಿ, ಏನ್ ಗೊತ್ತಾ, ನಾನು ಇನ್ಮೇಲೆ ನಿಮಗ್ ಫೋನ್ ಮಾಡಕ್ ಹೋಗಲ್ಲ, ನಿಮ್ಗೆ ತೊಂದ್ರೆ ಕೊಡಲ್ಲ ಅಂದ್ರೆ ಆಯ್ತು. ಇಲ್ಲಿ ಕೆಳಗಡೆ ಅವ್ರೆ ಆಮೇಲೆ ಮೆಟ್ಟ ಹೊಡೆದವಂಗ್ ಹೊಡೆದ್ಬಿಟ್ಟಾರ ಎದ್ ಬಂದು. ಈಚೆ ಮನೆ ಕಂಡಿದ್ದೀರಾ ಅಂದ್ರೆ ನಾವು ಕೂಡ್ಲ ಮನೆ ಅಲ್ಲಿ ಕೆಳಗಡೆ ಅವ್ರೆ. ಅಲ್ಲ ಎಲ್ ಮನೆ ಕಂಡಿದ್ದೀರಾ ನೀವು? ಒಪ್ಪಾರಾಗ ಬಿದ್ಕೊಂಡಿದ್ರಿ ಕಳ್ಳ. ಒಪ್ಪಾರ ಅಂದ್ರೆ ಏನು ಅಂದ್ರೆ ಮನೆ ಈಚೆ ಕಡೆ ಒಪ್ಪಾರಾಗಿ ಮನೆ ಕಂಡಿದೀವಿ. ಇಲ್ಲಿ ನಮ್ಮ ಮೌಂಟವ್ರು ಅಗ್ಗಿ ಎಸ್ಕೊಂಬಂದ್ ಓದ್ಕೊಂಡು ಮನೆ ಬೆಸಿಟು ಚಾಪೆ ಕೊಟ್ಟಿಲ್ವಾ ಅಂದ್ರೆ ನಮ್ಮ ಮೌಂಟ್ ಇಸ್ಕೊಂಡಿದೀನಿ ಕಣವ. ಅವನಿ ಅಲ್ಲಿ ಅವ್ರ ಕದ ಹಾಕೊಂಡು ಮನೆ ಕಂಡವ್ರಿ. ಏನ್ಕೆ ಈಚೆ ಕಡೆಗೆ ಎದ್ಬಿಡ್ತಾರ ಅವ್ರು ಬಾಡಿಗೆ ಮನೆಯವರು. ಅಲ್ಲ ಏನ್ ಕೀಚೆ ಹಾಕಿದ್ ನಿಮ್ಗೆ? ಉಣ್ಣಕ್ಕೆ ನಿಮ್ಮಮ್ಮ ಬೆಂಕಕ್ಕೆ ನಿಮ್ಮಮ್ಮ ಕೈ ಸಾಕೆ. ಯಾಕೆ ಅಂದ್ರೆ ಈ ತರ ಇಲ್ಲಿ ಕೆಳಗಡೆ ಬಂದ್ ಎದ್ ಬಂದ್ ಮೆಟ್ಟ ಬಿಡ್ತಾರೆ. ಯಾವಾಗ್ಲೂ ನೋಡ್ಕೊಂಬಂದ್ ಬಾಗ್ಲ ಮನೆ ಕಂಡವ್ರಿ ಅಂತ. ಅಲ್ಲ ನೀವು ಏನ್ ನನ್ ಜೊತೆ ಮಾತಾಡ್ತಿಲ್ಲ? ನೀವೇನ್ ನನ್ ಜೊತೆ ಮಾತಾಡ್ತಿಲ್ಲ? ನಮ್ಮ ಫೋನ್ ಕಲ ಕೆಳಗಡೆ ಮನೆ ಕಂಡವ್ರೆ. ನರಸಿಂಹಸ್ವಾಮಿ ಮೇಲೆ ಆಣೆ ನೀನ್ ಫೋನ್ ಕಟ್ ಮಾಡಿದ್ರೆ ಫೋನ್ ಕಟ್ ಮಾಡ್ಬೇಡ. ನಿನ್ಗೆ ಏನಾಯ್ತು ಅಂದ್ರೆ ಹೇಳ ನನ್ ಜೊತೆ. ಏನ್ ಮಾತಾಡಕ್ ನನ್ ಕಂಡ್ರೆ ಇಷ್ಟ ಇಲ್ವಾ ನಿಂಗೆ? ಅಮ್ಮ ಇಲ್ಲಿ ಕೆಳಗಡೆ ಮನೆಯವ್ರೆ, ಈಚೆ ಕಡೆ ಬಾಕ್ಲ ಮನೆಗಿರ. ನಾನು ಸೊಳ್ಳೆ ಕಡಿತಿಲ್ವಾ ಅಂದ್ರೆ ಹೊಡ್ ಕಡಿತ ಇಲ್ವಾ ಅಂತ ಅಂದ್ರೆ ಕದ ಹಾಕಿ ಮನೆ ಕಂಡವ್ರೆ. ನಮ್ಮ ಮನೆಗೆ ಅಲ್ಲಿ ಎಲ್ಲ ಜನ ಹೇಳ್ತಾರೆ, ಒಳ್ಳೆ ಮರ ಕಟ್ಟಿ ಹೊಡ್ಬಿಡ್ತಾರೆ. ಸೊಳ್ಳೆ ಕಡಿತಿಲ್ವಾ ಅಂದೆ. ಅದಕ್ಕೆ ಏನ್ ಮಾಡೋಣ ನಾವು? ನಮ್ಮ ಮನೆ ಬರ ನಾಯಿ ಬೇರೆ ಮಗ್ಳ ಬಂದಿಗೈತಿ. ನಾಯಿ ಬೇರೆ ಮಗಳಂದೆ. ಓ ಇನ್ನೇ ಮಾಡ್ತೇವೆ ತಾಯಿ ಗೂಡ್ರಕ್ ಬಂದ್ ಇಲ್ಲೇ ಮಗ್ಳ ಮನೆ ಕಂತ ನಮ್ಮನ್ನ ಎಷ್ಟು ಹೊಡೋರು ಹೋಗಲ್ಲ. ಅವನ್ನೇ ತಪ್ಪು ಮನಿಕು ಅಂದ್ರೆ ನಾನಂತ ತಿಳ್ಕೊಂಡು ಅಮ್ಮನ್ನ ಹಾಕ್ಯ ಇಲ್ಲೂ ನಿದ್ದೆ ಕೊಡಲ್ಲ. ತಾಯಿನ ಹಾಕ್ಯ ಅಲ್ಲ ಆ ನಾಯಿನೇ ನಾನು ತಿಳ್ಕೊಂಡು ಗೂಡ್ರ ತೊಳಸೇವೆ ಅವು ತೊಳಸೆ ಕುತ್ಕೊಂಡ್ಬಿಟ್ಟು ಕಿವಪ್ಪ ತೊಳಸಿ ಗುಳಾಗೋದ್ರ ಮೈಯಾಗೆಲ್ಲ ಕೊಡ್ದಿಕ್ತಾವೆ. ತಾಯಿನ ಹಾಕ್ಯ ಏನ್ಕೆ ಅಂದ್ರೆ ನಿಂಗೆ ಈ ಸ್ಥಿತಿ ಬಂದಿದ್ದು? ನಮ್ಮ ಹೆಂಗ್ ರಾಟಿ ಮಿಕ್ಕಿರ್ಕಳ ತುಳಿ ಏನ್ಕೆ? ಓ ನಮ್ಮನ್ನ ಹಾಕ್ಯ ಕೆಳಗಡೆ ಮನೆಗವ್ರಿ. ಅಲ್ಲ ರೀ, ಅಲ್ಲ ಚಿನ್ನು, ನಿನ್ಗೆ ಏನ್ ಕೀಚೆಗೆ? ಯಾಕೆ ಅಂದ್ರೆ ಈ ತರ ಮಾತಾಡ್ತಿದ್ಯಾ? ಹಲೋ 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 ನಮಸ್ತೆ ಅಣ್ಣ. ನಮಸ್ಕಾರ. ಯಾರು? ಮೈ ಮಹಬೂಬ್ ಸಾಬು. ನಮಸ್ಕಾರ. ಇದು ಸ್ವಲ್ಪ ಆಮೇಲೆ ಮಾಡಿ ಅಣ್ಣ, ನಿಮ್ ಮಗನ್ಗೆ ಮದ್ವೆ ಅಂತೆ. ನಮ್ ಮದ್ವೆನೂ ಇಲ್ಲ, ಯಾವ್ದು ಇಲ್ಲ. ನಾವು ಯಾರು ನಂಬರ್ ಕೊಟ್ಟರು? ಅಣ್ಣ ನಿಮ್ ಮಗನ್ಗೆ ಬುಧವಾರಕ್ಕೆ ಗುರುವಾರಕ್ಕೆ ಮದ್ವೆ ಅಂತೆ. ನಾವು ಬರ್ತಾ ಇದೀವಿ 5 ಜನ. ಮದುವೆ ಅಲ್ಲ ಇದು ಯಾವ್ದು ನಮ್ಗೆ ಏನೂ ಇಲ್ಲ. ನಂಬರ್ ಕೊಟ್ಟಾರ ಯಾರು? ಇಲ್ಲ, ಅವ್ರು ಕೊಟ್ರು ರಂಗಸ್ವಾಮಿ. ಆಯ್ತು ನಮಸ್ಕಾರ. ಬರ್ತಾ ಇದೀವಿ ಅಣ್ಣ. ಚೋಳೂರ್ ಹತ್ರ ಎಲ್ಲ ಮದ್ವೆ ಕಾಯಿಲೆ ತಂದು ಕೊಟ್ರಲ್ಲ ಇಡೀ ಪ್ರಪಂಚಕ್ಕೆ ಅಂತ ಏನಕ್ಕೆ ಅದರ. ಆಯ್ತು ಅಣ್ಣ. ಚೋಳೂರ್ ಹತ್ರ ಎಲ್ಲಣ್ಣ? ಇದ್ರಾಗೆ ಅದು ಬೆಂಗಳೂರಾಗ ಎಲ್ಲ ಬೆಂಗಳೂರಾಗ ಕೂಡ ಆಗ್ತಾರೆ. ಇಲ್ಲಿ ದೊಡ್ಡ ಆಸ್ಪತ್ರೆ ಪೂರ್ತಿ ತಗೊಂಡವ್ರು. ತುಮಕೂರು ದೊಡ್ಡ ಆಸ್ಪತ್ರೆ ತಗೊಂಡವ್ರೆ. ಆಮೇಲೆ ಇದು ಎಲ್ಲ ಪೂರ್ತಿ ಅದಕ್ಕೆ ಅದೇ ಕೊರೋನಾ ಬಂದಿರೋದಲ್ವಾ ಆಸ್ಪತ್ರೆಗೆ. ಹಲೋ, ರಂಗನಾಥ ಸ್ವಾಮಿ ದೇವಾಲಯದಾಗೆ ನಿಮ್ದು ಮಗನ್ಗೆ ಪೂಜೆ ಮದ್ವೆ. ಮಗನ್ಗೆ
ರಂಗನಾಥ ಸ್ವಾಮಿ ದೇವಸ್ಥಾನದಾಗೆ ಮಗಂದ್ಕಿ ಮದ್ವೆ ನಾವ್ ಬಂದ್ಬಿಡ್ತೀವಿ. ನಿಮ್ಮ ಅಮ್ಮನ್ ನೀನ್ ಬರೋದು ಬೇಡ, ನೀನ್ ಮಾತಾಡದ್ರಾಗ ಅಲ್ಲಿ ನೀ ಕೊರೋನಾ ಬಂದೈತಿ, ಬರೋದು ಬೇಡ. ನೋಡ್ದ ನೋಡು ನೋಡು ಕೆಂಪ ಇರೋದ ಎಂತ ಬಂದ್ರೆ ಕಾಯಿಲೆ ಅಂಟ್ದಂಗಿರುತ್ತ. ಆಮೇಲೆ ನಮ್ಮನ್ನು ತಗೊಂಡೋಗತ್ತೆ ಎಂತದ ಕೂಡ ಹಾಕಿ ಹಲೋ ಬರ್ಬೇಡ್ರಿ ಅಂದ್ಬಿಡು. ಮದ್ವೆ ಮಾಡಲ್ಲ ಅವ್ರು. ಹಲೋ ಅವ್ರು ಮದ್ವೆ ಮಾಡಲ್ಲ ಕಣಪ್ಪ. ನೀನು ಯಾವನು ಮಾತಾಡೋದು ಮುಚ್ಕೊಂಡು ಅವನಿಗೆ ಫೋನ್ ಕೊಡು. ನೀನ್ ಯಾಕೆ ಫೋನ್ ಅಲ್ಲಿ ಮಾತಾಡೋದು? ನಾನೆಮ್ಮ ಇರೋದು. ಅದಕ್ಕೆ ಮದ್ವೆನೂ ಮಾಡಲ್ಲ, ಯಾತ್ರದೂ ಇಲ್ಲ. ನೀವು ಮೊದ್ಲು ಕಾಯಿಲೆ ತೋರ್ಸ್ಕೊಂಡ್ಬಿಡು, ಆಮೇಲೆ ಎಲ್ಲದೂ ತಂದಿಕ್ಕಿ. ಇಲ್ಲ ಅಣ್ಣ, ನಮ್ದಕ್ಕೆ 5 ಜನ ಹೊಲ್ಟಿದ್ದಾರೆ, ನಿಮ್ ಮದ್ವೆಗೆ ಬಂದ್ಬಿಡ್ತಾರೆ. ಇದಕ್ಕೆ ಇದು ಮಶಾಣಕ್ ಹೋಗ್ಬಿಡ್ರಿ. ಫುಲ್ ಮಶಾಣಕ್ ಹೋಗ್ಬಿಡ್ರಿ. ಅಲ್ಲಿ ಇದ್ರೊಳಗೆ ಎಂತದು ಟೌನ್ ಹಾಲ್ ಸರ್ಕಲ್ ಆಗ ಐತೆ. ನೀವು ನಿಮ್ದಕ್ಕೆ ಮಶಾಣ ಟೌನ್ ಹಾಲ್ ಸರ್ಕಲ್ ಆಗ ಐತೆ. ಅಲ್ಲಿ ತಗೊಂಡೋಗಿ ಎಲ್ಲಾ ಪೂರ್ತಿ ಸಾಲ ಹೋಗ್ಬಿಡಿ. ಕೆಮ್ಮದ ಹಲೋ ಹೇಳಿ. ನಾವು ನಿಮ್ ಮಗನ್ಗೆ ಮದ್ವೆಗೆ ಬಂದು ಆಶೀರ್ವಾದ ಮಾಡ್ಬಿಟ್ಟು ನಿಮ್ಗೆ ಆಶೀರ್ವಾದ ಬೇಡ. ಇದು ನಮ್ದು ಇದು ಕೊಳ್ಳೇಗಾಲ ನಮ್ದು. ಕೊಳ್ಳೇಗಾಲ ನಿಮ್ದು? ಓ ಇಲ್ಲಿ ಬಳ್ಳಾಪುರ ಅಲ್ಲ. ಅಲ್ಲ ನಮ್ದು ಬಳ್ಳಾಪುರ ಅಲ್ಲ. ನಿಮ್ದು ಕೆಮ್ಮು ವಾಶ್ ಮಾಡ್ಕೊಳ್ಳಿ ಮೊದ್ಲು ಅಣ್ಣ. ನಿಮ್ದಕ್ಕೆ ಬಳ್ಳಾಪುರ, ನರಸಿಂಹರಾಜಕ್ಕೆ ಅಲ್ಲ. ನರಸಿಂಹರಾಜಕ್ಕೆ ಅಲ್ಲ. ಇದು ರೈಲಾಗ ಕಿತ್ಕೊಂಡಂಗ್ ಕೂಸು. ಹಲೋ ಬಿಡಿ, ಇದು ನಾವು ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರೆ ಅವ್ರು ನರಸಿಂಹರಾಜು ನಮಗ್ ಗೊತ್ತಿಲ್ಲ. ನೀವು ನರಸಿಂಹರಾಜಕ್ಕೆ ಅಲ್ಲ? ನರಸಿಂಹರಾಜಕ್ಕೆ ಅಲ್ಲ. ಯಾರು ನೀವು? ನಾವು ಇವ್ರು ಮಲ್ಲೆ ಮಹದೇಶ್ವರನ್ ದೇವಸ್ಥಾನ ಪೂಜಾರು. ಹೌದಾ? ಓ ಅಣ್ಣ, ಪೂಜೆ ಅಲ್ಲಿ ದೇವಸ್ಥಾನ ಎಲ್ಲಿಗೆ ಅಣ್ಣ ಬರೋದದು? ನೀವು ಸೀದಾ ನಮ್ಮ ಮಸೀದಿಗೆ ಹೋಗ್ಬಿಡಿ. ನೀವು ಪೂಜೆ ಮೊದ್ಲ ಕೆಮ್ಮು ವಾಶ್ ಮಾಡ್ಕೊಳ್ಳಿ. ಇನ್ನೊಂದ್ 20 ದಿನಾನು ಇರಂಗ್ ಕಾಣಲ್ಲ ನಿಮ್ಗೆ. ನೋಡ್ರಿ ಸುನಿ ಅಂತ ಬರ್ತೈತಲ್ಲ ನೋಡ್ರಿ ಕೆಮ್ಮು. ಪೂರ್ತಿ ಶರೀರದಿಂದ ಸುನಿ ಅಂತ ಬರ್ತೈತೆ ನೋಡ್ರಿ. ಆಯ್ತು, ನಮ್ದು ಇಲ್ಲ, ನಾವು ಪೂಜಾರು. ನಾವು ಯಾವ ಪೂಜಾರಕ್ಕೆ ಅಣ್ಣ ನೀವು? ಪೂಜಾರಲ್ಲ, ಪೂಜಾರಕ್ಕೆ ಅಲ್ಲ. ಇದು ಮಲೆ ಮಹದೇಶ್ವರನ್ ಬೆಟ್ಟ ಪೂಜಾರು ನಾವು. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪೂಜಾರು? ಓ, ನೀವು ಬೆಟ್ಟಕ್ಕೆ ಪೂಜಾರು ಮಾಡ್ತಾರೆ? ತುಳಿಗೆ ನೋಡ್ರಿ, ಬೆಟ್ಟಕ್ಕೆ ಪೂಜಾರು ಮಾಡ್ತಾರೆ. ಕೊಳ್ಳೇಗಾಲ. ಕೊಳ್ಳೇಗಾಲದಾಗ ಇರೋದು. ಗೌಡ್ರದ್ದು ಯಾವ ಊರು ಕೊಡು ನೋಡೋಣ. ಬೇಡ ಏನ್ ಗೌಡ್ರಿ, ಬರ್ರಿ. ಯಾಕೆ ಹೊರಟ್ರಿ? ಯಾಕೆ ಸಂಬಿ? ಯಾಕೆ ಹೋಗಿದ್ದಾನೆ? ಅವ್ರದೇನು ಸೈಟ್ ಬರ್ಸಿಡಿದ್ಯಾ? ಹಲೋ, ಯಾಕೆ ಬರೀ ಬರ್ರಿ, ಹೋಗಿವ್ರಿ ಗೌಡ್ರಿ. ಹಲೋ, ಅದು ನಮ್ಮನ್ನ ಇಲ್ಲಿ ಕುತ್ಕೊಳ್ಳೋರು ನಿಂತ್ಕೊಳ್ಳಲ್ಲ. ಹಲೋ, ಇಲ್ಲ, ಯಾರು ಇಲ್ಲ ಇಲ್ಲಿ. ಎಲ್ಲೋದ್ರು? ಹೋದ್ರು ಅವ್ರು. ಈಗ ಮಾತಾಡಿದ್ರಲ್ಲ, ಮಾತಾಡಲ್ವ ಗೌಡ್ರೆ? ಯಾಕೆ ಗೌಡ್ರೆ ಮಾತಾಡಲ್ವ? ಇಲ್ಲ, ಯಾಕೆ ಗೌಡ್ರೆ? ಕೆಮ್ತಾನ ವಯ್ಯ. ಆಯ್ತು ಬಿಡಿ, ನಮ್ಗೂ ಏನಿಲ್ಲ. ಪುಸ್ತಕ ಯಾರ ಮಗ ನಂಬರ್ ಕೊಟ್ನ ಗೌಡ್ರಿ. ಹಲೋ, ಸ್ವಾಮಿ, ಇದು ಪೂಜೆಗೆ ಹೋಗ್ಬೇಕು. ಅಲ್ಲ, ಗೌಡ್ರದಕ್ಕೆ ಫೋನ್ ಕೊಡು. ಇಲ್ಲ, ಅವ್ರು ಹೊರಟ್ಬಿಟ್ರು. ಕೆಮ್ಮುತ್ತಿದ್ದಂಗೆ ಪೂರ್ತಿ ಹೊರಟ್ಬಿಟ್ರು. ಮಕ್ಕ ದನ ಹಾಕೊಂಡ್ರು. ಇಲ್ಲೆಲ್ಲ ಕೊಟ್ಬಿಡ್ರಿ ಅವ್ರಿಗೆ, ಗೌಡ್ರದಕ್ಕೆ ಕೊಡಿ, ನಾವ್ ಮಾತಾಡ್ತಾರೆ. ಗಾಡಿ ಸ್ಟಾರ್ಟ್ ಮಾಡಿದ್ರು. ಗಾಡಿ ಸ್ಟಾರ್ಟ್ ಮಾಡಿ ಹೊರಟ್ಬಿಟ್ರು. ಈಗ ನಿಮ್ದು ಮದ್ವೆಗೆ ರಾತ್ರಿಗೆ ಬರೋದಾ ಬೆಳಗ್ಗೆಗೆ ಬರೋದಾ? ಇಲ್ಲ, ನಮ್ದು ಯಾವ್ದು ಮದ್ವೆ ಇಲ್ಲ. ಇಲ್ಲ, ನಿಮ್ದು ಮದ್ವೆ ಇದೆ ನಮ್ಗೆ ಹೇಳಿದ್ದಾರೆ ಬೇರೆಯವರೆಲ್ಲ. ನಮ್ದು ಮದ್ವೆ ನಾಳೆ ನಮ್ದು ಮಗ ಮದ್ವೆಗೆ ಬಂದವ್ನಿ. ಬರ್ಲಿ, ನಾವು ಮದ್ವೆಗೆ ಬಂದಿದ್ದೀವಿ. ನಮ್ ಮಗ ಮದ್ವೆ ಬಂದವ್ರಿ. ನಾನ್ ನಾಳೆ ಮದ್ವೆ ಆಗಿ ನಾಳೆ 23 ವರ್ಷ ಆಯ್ತು. ಇರ್ಲಿ ಬಿಡಿ, ನಾವು ಬರ್ತಾರೆ. ನೀವು ನಮ್ದು ಮದ್ವೆ ಇಲ್ಲ, ನಾವ್ ನಾಳೆ ಮದ್ವೆ ಆಗಿದೀವಿ. ನಮ್ದು ಮದ್ವೆ ಆಗಿದೀವಿ ಅಲ್ಲೇ ನಾವು. ಇಲ್ಲ ರೀ, ನಿಮ್ದು ಮಗಂದ್ಗೆ ಮದ್ವೆ ಮಾಡ್ಬಿಡ್ತಾರೆ. ನಾವು ಯಾವ್ದಾದ್ರು ಇದ್ರಲ್ಲಿ ಇದೀವಿ ನಾವು. ಹಲೋ, ಮದುವೆ ಬರ್ತೀವಿ ಅಂತಾರಲ್ಲ, ಇದ ಕಾಯಿಲೆ ವಾಶ್ ಮಾಡ್ಕೊಳೋದು. ನಿಮ್ ಮಗನ್ಗೆ ಬಂದ್ಬಿಟ್ಟು ಆಶೀರ್ವಾದ ಮಾಡ್ಬಿಡ್ತಾರೆ. ನಿಮ್ದಕ್ಕೇನು ಆಶೀರ್ವಾದ ಮಾಡ್ಬಿಡ್ತಾರೆ.
ಅಲೋ ನೋಡಿ ಸರ್, ನಾನ್ ಟಿಕೆಟ್ ನೀವು ರೇಟ್ ಜಾಸ್ತಿ ಮಾಡಿದ ತಕ್ಷಣ ನಾನ್ ಟಿಕೆಟ್ ತಗೊಳಕ್ ನಾನ್ ಟಿಕೆಟ್ ತಾಣಲ್ಲ. ನಾನ್ ಬೇಕಾದ್ರೆ ನಮ್ಮ ಅಪ್ಪಾಜಿ ಫೋನ್ ಮಾಡ್ತೀನಿ. ನಮ್ಮ ಅಪ್ಪಾಜಿ ಫೋನ್ ಮಾಡಿ ನಮ್ಮ ಅಪ್ಪಾಜಿ ಬಂತು ಅಂದ್ರೆ ನಿಮ್ಮನ್ನೆಲ್ಲ ಶೂಟ್ ಮಾಡಕ್ ಬಿಡ್ತಾರೆ. ಗೊತ್ತಾಯ್ತಾ? ನಮ್ಮ ಅಪ್ಪಾಜಿಗೆ ಎಷ್ಟು ಹೆಸರು ಐತಿ, ನಮ್ಮ ಅಪ್ಪಾಜಿಗೆ ಎಷ್ಟು ಅಭಿಮಾನಿಗಳವ್ರೆ, ನಮ್ಮ ಅಪ್ಪಾಜಿ ಎಂತ ಗಂಡಸು ಅಂತ ನಿಮ್ಗೆ ಗೊತ್ತಾಯ್ತೇನ್ರಿ ನಿಮ್ಗೆ? ಗೊತ್ತಿಲ್ಲದ್ಮೇಲೆ ಇಷ್ಟು ಮಾತು ಏನಕ್ರಿ ಮಾಡ್ತೀರಾ ನೀವು? ಇಷ್ಟು ಏನಕ್ರಿ ನೀವು ರೇಟ್ ಜಾಸ್ತಿ ತಾನೆ? ಆ ಕಲ್ಲಂಗಡಿ ಹಣ್ಣು ಎಲ್ಲಾ ಕಡೆ 10 ರೂಪಾಯಿ ಕೆಜಿ ಆದ್ರೆ ನೀವೇನಕ್ರಿ 8 ರೂಪಾಯಿ ಕೆಜಿ ಮಾಡ್ತಿದ್ದೀರಾ? ನಮಗೆ ಅಷ್ಟೊಂದು ದುಡ್ಡು ಜಾಸ್ತಿ ಎಲ್ಲಿ ಕೊಡ್ತಾನ? ಎಲ್ಲಾ ಕಡೆ ಮಾರ್ಕೆಟ್ 10 ರೂಪಾಯಿ ಕೆಜಿ, ನೀವು ನೋಡಿದ್ರೆ ಅಷ್ಟೊಂದು ದುಡ್ಡು ತಗೊಂಡಿದ್ದೀರಲ್ಲ, 8 ರೂಪಾಯಿ ಕೆಜಿ ಮಾಡಿದೀರಾ ನೀವು. ಒಂದ್ ನಿಮಿಷ ನೀವು ಒಂದು ನಿಮಿಷ ಈ ಹೆಣ್ಮಗು ತಾಳ್ಮೆಯಿಂದ ಮಾತಾಡ್ತಾ ಇದ್ರೆ ನೀವು ಹೆಣ್ಮಗು ಮಾತು ಕೇಳಿಸ್ಕೊಬೇಕು. ಎಲ್ಲಾ ಕಡೆ ಇದು ಕಲ್ಲಂಗಡಿ ಹಣ್ಣು 10 ರೂಪಾಯಿ ಕೆಜಿ ಮಾರ್ತಿರ್ಬೇಕಾರೆ ನೀವು ಇನ್ನ ಕಮ್ಮಿ ಮಾಡ್ಬೇಕು, 8 ರೂಪಾಯಿ 7 ರೂಪಾಯಿ ಹಿಂಗ್ ಮಾರ್ಬೇಕು. ನೀವು ಬಂದ್ಬಿಟ್ಟು 8 ರೂಪಾಯಿ ಕೆಜಿ ಯಾಕೆ ಮಾರ್ತಿದ್ದೀರಾ? ಈ ರೇಟ್ ಜಾಸ್ತಿ ಐತಲ್ಲ, 10 ರೂಪಾಯಿ ದೊಡ್ಡದು 8 ರೂಪಾಯಿ ದೊಡ್ಡದು, ನೀವ್ ಹೇಳಿ. ಅದೆಲ್ಲ ಒಂದು ಹೆಣ್ಮಗು ಬಂದಿದೆ ಮಾರ್ಕೆಟ್ಗೆ, ಕಲ್ಲಂಗಡಿ ಹಣ್ಣರಲ್ಲ ಇವ್ರೆ. ಒಂದು ಹೆಣ್ಮಗು ಮಾರ್ಕೆಟ್ಗೆ ಬಂದಿದೆ, ಎಷ್ಟು ಸಭ್ಯವಾಗಿ ಮಾತಾಡ್ಬೇಕು, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಬೇಕು. ಗೊತ್ತಾಯ್ತಾ? ನೀವು ಒಂದು ಹೆಣ್ಮಗು ಬಂದಿದೆ ಅಂತ ಹೇಳ್ಬಿಟ್ಟು ಈ ತರ ಮಾತಾಡಬಾರ್ದು. ಎಲ್ಲಾ ಕಡೆ 10 ರೂಪಾಯಿ ಕೆಜಿ ಮಾರ್ತಿದ್ದೀರಲ್ಲ, ನೀವು 10 ರೂಪಾಯಿ ಮಾರಿ. ಗೊತ್ತಾಯ್ತಾ? 9 ರೂಪಾಯಿ ಮಾರಿ. 8 ರೂಪಾಯಿ ಏನಕ್ಕೆ ಜಾಸ್ತಿ ಮಾಡಿದಿರಾ? 8 ರೂಪಾಯಿ ಏನಕ್ಕಾಯ್ತು? ಯು ಟೆಲ್ ಮಿ ಯಾರಿಗ್ ಮಾಡಿದಿರ? ಯಾರು? ನಾವು ಕಲ್ಲಂಗಡಿ ಹಣ್ಣರಲ್ಲ. ಏನಪ್ಪ ಇದು? ನೀವು ಮೊದ್ಲು ಮರ್ಯಾದೆಯಿಂದ ಮಾತಾಡೋದ್ ಕಲ್ತ್ಕೊಳ್ಳಿ. ಗೊತ್ತಾಯ್ತಾ? ಯೂಸ್ಲೆಸ್ ಫೆಲೋ. ಇವ್ರೆ ಇವರೇ ಎಲ್ಲ ಟೆಲ್ ಮಿ ಪಂಕಜ ಅಕ್ಕ, ನಾವು ಇದು ಕಲ್ಲಂಗಡಿ ಹಣ್ಣರಲ್ಲ. ಪಂಕಜ ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್. ಮೈಂಡ್ ಇಟ್. ಯಾರು ಫೋನ್ ಮಾಡಿ ಯಾಕೆ ಮಾಡಿದ್ರಿ ಅಂತ ಕೇಳಕ್ಕೆ ಅಂತ ಫೋನ್ ಮಾಡಿದೆ ಅಕ್ಕ. ನೀನು ಎಲ್ಲಾ ಕಡೆ 10 ರೂಪಾಯಿ ಕಲ್ಲಂಗಡಿ ಹಣ್ಣು ಕೆಜಿ ತಾನೆ, ನೀನು ಏನ್ ರೇಟ್ ಜಾಸ್ತಿ ಮಾಡಿದ್ಯಾ? ಅಲ್ಲ ದಡಿ, ನೀನು ನಾನ್ ಮಾತಾಡಿದಾಗ ನೀನ್ ಮಾತಾಡ್ಬಾರ್ದು. ಎಲ್ಲಾ ಕಡೆ 10 ರೂಪಾಯಿ ಕೆಜಿ ತಾನೆ. ಯಾರಿಗ್ ಮಾಡಿದ್ರಿ ಅಂತ ಕೇಳಕ್ ಮಾಡಿದೆ ಫೋನು. ತಡಿ ಒಂದ್ ನಿಮಿಷ. ಎಲ್ಲಾ ಕಡೆ 10 ರೂಪಾಯಿ ಕೆಜಿ ಕಲ್ಲಂಗಡಿ ಹಣ್ಣು ತಾನೆ, ನೀನ್ ಏನ್ ರೇಟ್ ಜಾಸ್ತಿ ಮಾಡಿದ್ಯಾ? 8 ರೂಪಾಯಿ. ಒಂದ್ ನಿಮಿಷ. ಎಲ್ಲಾ ಕಡೆ 10 ರೂಪಾಯಿ ಕೆಜಿ ಕಲ್ಲಂಗಡಿ ಹಣ್ಣು ಆದ್ರೆ ನೀನ್ ಏನ್ ರೇಟ್ ಜಾಸ್ತಿ ಮಾಡಿದ್ಯಾ? 8 ರೂಪಾಯಿ ಏನಕ್ಕೆ ಮಾಡಿದ್ಯಾ ನೀನು? ತೋಲ್ಟಿ ಮಾಡಿದ್ ನಮ್ ಕಲ್ಲಂಗಡಿ ಹಣ್ಣು ಮಾಡಿರಲ್ವಾ? ನೀನ್ ಯಾರು ಮಾಡಿದ್ರ ಅಂತ ಕೇಳಕ್ ಫೋನ್ ಮಾಡಿದೆ. ನೀನು ನಾವು ನರಸಿಂಹರಾಜ್ ಬಳ್ಳಾಪುರ ಯಾಕೋ ಫೋನ್ ಮಾಡಿದ್ರಲ್ಲ, ಅದಕ್ಕೆ ರಿವರ್ಸ್ ಮಾಡಿದೆ. ನೀವ್ ಪಂಕಜ ಕಲ್ಲಂಗಡಿ ಹಣ್ಣಲ್ಲ. ನಾವು ರಿವರ್ಸ್ ಮಾಡ್ದೆ. ಯಾರಿಗೆ? ನನಗ್ ರಿವರ್ಸ್ ಮಾಡಕ್ ಬಂದಿದ್ಯಾ? ಅಷ್ಟೇ. ಈಗ ಫೋನ್ ಮಾಡಿದ್ರಲ್ಲ, ಅದಕ್ಕೆ ನಾನು ಮನೆಗಿದ್ದೆ. ಅದಕ್ಕೆ ಯಾರು ಮಾಡ್ರು ಮನೆಗಿದ್ದೆ, ಅದಕ್ಕೆ ರಿವರ್ಸ್ ಮಾಡಿದೆ. ನನಗೆ ರಿವರ್ಸ್ ಮಾಡಕ್ ಬತ್ತೀಯ? ನನಗೆ ಅಷ್ಟೇ. ರೇ, ನಮ್ಮನೆಗೆ ನಮ್ ಗಂಡಸರು ಇದಾರೆ ರಿವರ್ಸ್ ಮಾಡಕ್ಕೆ, ನೀನ್ ಯಾಕೆ ರಿವರ್ಸ್ ಮಾಡ್ತೀಯಾ? ನಮ್ಮ ಮನೆಗೆ ನಮ್ಮ ಯಜಮಾನ್ರು ಬದುಕಿದಾರೆ, ಇನ್ನ ನನಗ್ ರಿವರ್ಸ್ ಮಾಡಕ್ ಬತ್ತೀಯಾ? ಸೊ ಫೋನ್ ರಿವರ್ಸ್ ಮಾಡಿದೆ ನೀ ಅಕ್ಕ. ನಮಗ್ ಕರೆಂಟ್ ಅಲ್ಲ, ಇದು ತಲೆನೋವು ಬರ್ತೈತಿ. ಅಲ್ಲ ರೀ ನರಸಿಂಹರಾಜು ಅವರೇ, ನಿಮ್ಮ ಹೆಸರು ನರಸಿಂಹರಾಜು ಅಂತ ಹೇಳಿದ್ ನೀವು? ಅಲ್ಲ ರೀ, ನನಗೆ ರಿವರ್ಸ್ ಮಾಡ್ತೀನಿ ಅಂತ ಕೇಳ್ತೀನಿ ನೀನು. ನನಗೆ ರಿವರ್ಸ್ ಮಾಡ್ತೀಯಾ ನೀನು? ಏನಕ್ಕ? ರಿವರ್ಸ್ ಮಾಡಿ ಯಾರೋ ಮಾಡಿದ್ರಲ್ಲ, ಅದಕ್ಕೆ ನಾನ್ ತಿರ್ಗಾನ ನಾನ್ ರಿವರ್ಸ್ ಮಾಡ್ದೆ. ಅಲ್ಲ, ನನಗೆ ರಿವರ್ಸ್ ಮಾಡ್ತೀನಿ ಅಂತ ಕೇಳ್ತೀನಿ. ಫೋನ್ ಮಾಡಿದೆ ನಾನು ರಿವರ್ಸ್. ಫೋನ್ ಅಲ್ಲ ರೀ, ನಾನ್ ನಿಂಗ್ ರಿವರ್ಸ್ ಮಾಡ್ತೀನಿ ಅಂತ ಕೇಳ್ತೀನಿ ನಿನ್ಗೆ. ನಮ್ಮ ಯಜಮಾನ್ರು ಬದುಕೋಕಲ್ರಿ, ನನಗೆ ನಾನ್ ಯಾಕ್ರಿ ನಿನ್ನ ಹತ್ರ ರಿವರ್ಸ್ ಮಾಡ್ಸ್ಕೊಳಕ್ ಬರ್ಲಿ? ಸೊ ನಾನು ಫೋನ್ ರಿವರ್ಸ್ ಯಾರೋ ಮಾಡಿದ್ರಲ್ಲ, ಯಾರು ಅಂತ ಕೇಳೋಣ ಅಂತ ರಿವರ್ಸ್ ಮಾಡಿದೆ. ನಮ್ಮ ಹೆಂಗಸರು ನಮ್ಮ ಯಜಮಾನ್ರು ಇನ್ನ ಗಟ್ಟಿಯಾಗವ್ರೆ. ಅವರು ರಿವರ್ಸ್ ಏನ ಮಾಡ್ತಾರೆ, ಏನನ್ನ ಮಾಡ್ತಾರೆ, ನೀನ್ ನನಗೆ ರಿವರ್ಸ್ ಮಾಡ್ತೀನಿ. ಆಯ್ತು, ರಿವರ್ಸ್ ಅಲ್ಲ, ನಾನು ಯಾಕೆ ಅಂತ ಮಾಡ್ದೆ ಕಣಕ. ನಿಮ್ ಮನೆಗ್ ನೀನ್ ಮಾಡ್ಕೊ, ನಮ್ಗೆ ಏನಕ್ ಮಾಡಕ್ ನಾವ್ ಅಂತದ್ ಇದ್ರ, ನಾವ್ ಅಂತವ್ರ ಯಾ ಕಡಿಕೆದ್ನಪ್ಪ. ಒಂದ್ ತಾಯಿ ಇದಕ್ಕೆ ಮಂತ್ರಾಲಯಕ್ಕೆ ಹೋದ್ರು ಗುಂಜೆ ಆಗೋತ್ ಹೋಗ ಮತ್ತ. 27/1/2020 ನಿಮ್ಮ ಔಟ್ ಗೋಯಿಂಗ್ ಕರೆಗಳನ್ನು ನಿಲ್ಲಿಸಲಾಗುವುದು. ಅದಕ್ಕಾಗಿ ನೀವು ಹಿಂದೆ ರೀಚಾರ್ಜ್ ಮಾಡಿಕೊಳ್ಳಿ. ನರಸಿಂಹರಾಜು. 27/1/2020
2020 2020 ನಿಮ್ಮ ಔಟ್ ಗೋಯಿಂಗ್ ಕರೆಗಳನ್ನು ನಿಲ್ಲಿಸಲಾಗುವುದು. ಅದಕ್ಕಾಗಿ ನೀವು ಹಿಂದೆ ರೀಚಾರ್ಜ್ ಮಾಡಿಕೊಳ್ಳಿ. ಮೊನ್ನೆ ನಾ 3 ತಿಂಗಳು ಒಂದೇ ಸಲ ಹಾಕ್ಸಿದೀನಿ. ಅದು ಎಲ್ಲ ಈಗ ಕ್ಯಾನ್ಸಲ್ ಆಗಿದೆ. ಈಗ 3 ತಿಂಗಳದ್ದು ಹಾಕ್ಸಂಗಿಲ್ಲ. ನೀವು ಹಾಕ್ಸಿರೋ ದುಡ್ಡೆಲ್ಲ ಹೋಯ್ತದು.